ಹಾಯ್ ಹಲೋ ಫ್ರೆಂಡ್ಸ್, ಇವಾಗ ನಾನು ಹುಬ್ಳಿ ಬಸ್ ಹತ್ತಿದ್ದೀನಿ. ಸೊ ಬನ್ನಿ ಹೋಗೋಣ. ಜಸ್ಟ್ ನಾನು ರೈಲ್ವೆ ಸ್ಟೇಷನ್ ಬಂದೆ, ಬಟ್ ಯಾವುದೇ ವಿಡಿಯೋ ಮಾಡೋಕ್ಕಾಗಿಲ್ಲ ಬಿಕಾಸ್ ನನಗೆ ಲೇಟ್ ಆಗುತ್ತೆ ಅಂತ. ಇಲ್ಲಿ ನಾನು ಜಸ್ಟ್ ಟಿಕೆಟ್ ತೊಗೊಂಡೆ. ಈಗ ಹೋಗೋಣ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದೇ ಹುಬ್ಬಳ್ಳಿಯ ರೈಲ್ವೆ ಸ್ಟೇಷನ್. ನಾನು ಫಸ್ಟ್ ಟೈಮ್ ಬರ್ತಾ ಇದ್ದೀನಿ, ಅದು ಶಿರಡಿ ಟೆಂಪಲಿಗೋಸ್ಕರ. ಈಗ ಹೋಗಿ ನಾನು ಬೋಗಿ ಹುಡುಕಬೇಕು. ಬನ್ನಿ ಹೋಗೋಣ. ಇಲ್ಲೇ ನೋಡಿ, ಫುಲ್ ಜನ ಇದ್ರಪ್ಪ, ಸಿಕ್ಕಾಪಟ್ಟೆ ಜನ. ವೆಕೇಷನ್ ಟೈಮ್ ಕೂಡ. ನಾನು ಬಂದಿದ್ದು ಫ್ರೈಡೇ ಆಗಿತ್ತು. ಸಿಕ್ಕಾಪಟ್ಟೆ ಜನ ಇದ್ರು. ಹಾಯ್ ಫ್ರೆಂಡ್ಸ್, ಜಸ್ಟ್ ನಾನು ಟ್ರೈನ್ ಹತ್ಕೊಂಡು ಕೂತ್ಕೊಂಡಿದ್ದೀನಿ. ಅಪ್ಪ ನಮ್ಗೆ ಸೀಟ್ ಸಿಗೋಲ್ವೇನೋ ಅಂತ ಫುಲ್ ಹೆದರ್ಕೊಂಡು ಬಂದೆ, ಆದರೆ ಸೀಟ್ ಸಿಕ್ಕಿದೆ. ನೋಡಿ ತಂಗಿ, ಹಾಯ್. ಸೊ ಇವಾಗ ನೋಡಬೇಕು ಹೇಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ. ಫುಲ್ ಹೋಟೆಲ್ಸ್ ಇದ್ದಿದ್ದೆ, ಅದರೊಳಗೂ ಲೈಕ್ ನಾನು ಸಿರ್ಸಿಯಿಂದ ಬೇಗನೆ ಹೊರಟಿದ್ದೆ, ಆದರೆ ನಾನು ಹುಬ್ಳಿ ಬಸ್ಸೇ ಬಂದಿರಲಿಲ್ಲ. ಹಾಗಾಗಿ ನಾನು ಬಸ್ಸಿಗೋಸ್ಕರ ಅಲ್ಲೇ ನಿಂತ್ಕೊಂಡು ಕಾಯ್ತಾ ಇದ್ದೆ. ನಂತರ ಹೇಗಾಯಿತು ಅಂದರೆ, ನನಗೆ 2:15 ಸುಮಾರಿಗೆ ಬಸ್ ಸಿಕ್ತು. ಅಲ್ಲಿ ಊಟನೇ ಮಾಡಲಿಕ್ಕಾಗಲಿಲ್ಲಾಗಿತ್ತು. ನಂತರ ನಾನು ಹುಬ್ಳಿಗೆ ಬಂದೆ. ಹುಬ್ಳಿಗೆ ಬಂದಿದ್ದು ನಾನು ಲೈಕ್ 5 ಗಂಟೆ ಆಗಿತ್ತು. 5 ಗಂಟೆಯಿಂದ ಒಂದು ಅರ್ಧ ತಾಸೊಳಗೆ ನಾವು ಇಲ್ಲಿ ಪಟ ಅಂತ ರೈಲ್ವೆ ಸ್ಟೇಷನ್ಗೆ. ಸೊ ಚೆನ್ನಾಗಾಯಿತು, ತೋರಿಸ್ತೀನಿ ಹೇಗಾಗ್ತದೆ ಅಂತ. ಸೊ ನಾವು ಇವಾಗ ಹೋಗ್ತಿರೋದು ಶಿರಡಿಗೆ. ನನ್ನ ಜೊತೆಗೆ ನೀವು ಬನ್ನಿ. ಜೊತೆಗೆ ನಾನು ಎಷ್ಟೆಷ್ಟು ಎಕ್ಸ್ಪೆನ್ಸಸ್ ಆಗುತ್ತೆ ಪ್ರತಿಯೊಂದನ್ನು ತೋರಿಸ್ತಾ ಹೋಗ್ತೀನಿ. ನನಗೆ ಟ್ರೈನ್ ರೂಪೀಸ್ ಸಮಥಿಂಗ್ ಆಯಿತು. ಸೊ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಅಷ್ಟು ನಾನು ಎಷ್ಟಾಗ್ಬೋದು ಸಿರ್ಸಿಯಿಂದ ಅಂತ ಹೇಳ್ಕೊಂಡು ನಿಮ್ಗೊಂದು ಮಂದಿ ಕೊಡ್ತಾ ಹೋಗ್ತೀನಿ. ನೆಕ್ಸ್ಟ್ ಹೇಗಾಗುತ್ತೆ ಅಂತ ನಾನು ತೋರಿಸ್ತಾ ಹೋಗ್ತೀನಿ. ಜಸ್ಟ್ 6:45ಗೆ ಟ್ರೈನ್ ಹೊರಡ್ತು. ಬಟ್ ಹೊರಡ್ತಿದ್ದಂಗೆ ನಮಗೆ ಎಕ್ಸ್ಪೆಕ್ಟೇಷನು ಜಾಸ್ತಿ ಆಗ್ತಾ ಹೋಯಿತು. ಸೊ ಫ್ರೆಂಡ್ಸ್, ಈಗ ಗದಗಲ್ಲಿ ನಿಂತಿದೆ. ಅದರಿಂದ ತುಂಬ ಹಸಿರು ಆಗ್ತಾ ಇತ್ತು. ನಾವಾಗ ಹೇಳಿದ್ನಲ್ಲ, ಮಧ್ಯಾಹ್ನ ಊಟ ಮಾಡ್ತಾ ಬರಲಿಕ್ಕೆ ಆಗಿಲ್ಲ ಅಂತ. ಸೊ ಪಲಾವ್ ತೊಗೊಂಡೆ, ಹಾಗೆ ಚಹಾ ತೊಗೊಂಡೆ, ನಂತರ ಬಜ್ಜಿ ತೊಗೊಂಡ್ವಿ. ಸೊ ತಿಂತಾ ಇದ್ದೀವಿ. ತೋರಿಸ್ತೀನಿ ಅಪ್ಡೇಟ್ಸ್ ಎಲ್ಲ, ಇನ್ನು ಹೇಗಾಗುತ್ತೆ ಅಂತೆಲ್ಲ. ಬನ್ನಿ ನೋಡಿ, ತಿಂತಾ ಇದ್ದಾಳೆ ಅಂತಂಗೆ. ನಾನು ತೊಗೊಂಡ್ರೆ ಪಲಾವ್. ಸೊ ಈಗ ವಿಜಯಪುರ ಜಂಕ್ಷನಲ್ಲಿದ್ದೀನಿ. ಹೋಗ್ತಾ ಇದ್ದೀನಿ. ಫುಲ್ ರಶ್ ಇದೆ. ನೋಡ್ಬೋದು ಟೈಮ್ ಬಂದು ಈಗ ಕರೆಕ್ಟಾಗಿ ಟ್ರೈನ್ ಏನು ಹೊರಡುತ್ತೆ. ಇನ್ನೆಲ್ಲ ಚಳಿ ಇದೆ, ಗಾಳಿ ಇದೆ. ಹಂಗಾಗಿ ಅಂದರೆ ಮುಂಚೆಗೆ ಮಾಡೋದಲ್ಲ, ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡಿದೆ. ಟ್ರೈನ್ ಎಕ್ಸ್ಪೀರಿಯನ್ಸ್ ಅಂತೂ ಸೂಪರಾಗಾಯಿತು. ಒಂಥರ ಒಬ್ರು ಹೇಳೋದು ಒಬ್ರು ಕೂತ್ಕೊಳ್ಳೋದು ಇದೇ ಲೆಕ್ಕಕ್ಕಾಗಿತ್ತು. ಯಾಕಂದರೆ ಯಾರು ಲಗೇಜ್ ಎಲ್ಲ ತೊಗೊಂಡು ಹೋಗ್ಬಿಟ್ರೆ ಅಂತ ಹೆದರಿಕೆಗೆ. ಬಟ್ ಸೂಪರ್ ಎಕ್ಸ್ಪೀರಿಯನ್ಸು, ಮಸ್ತಾಗಾಯಿತು. ನಂತರ ಇದೇ ರೈಲ್ವೆ ಸ್ಟೇಷನ್ನಿಗೆ ಬಂದು ನಾನು ಫ್ರೆಶ್ ಅಪ್ ಆದೆ, ಬ್ರಷ್ ಮಾಡಿದೆ, ಮುಖ ತೊಳೆದೆ. ನಾನು ಯಾಕಂದರೆ ಸ್ವಲ್ಪ ಏನಾದ್ರು ಲೈಟಾಗಿ ತಿನ್ಕೊಂಡು ಹೊರಡೋಣ ಅಂತ. ಸೊ ಈಗ ಬಂದು ಟೈಮ್ 10:15 ಆಗಿದೆ. ನಾವಿನ್ನೂ 1-2-3 ಸ್ಟೇಷನ್ ಹೋಗಬೇಕು. ನಂತರ ನಾವು ಹೋಗಿ ರೀಚ್ ಆಗ್ತೀವಿ. ಸೊ ನೋಡಿ ನನ್ನ ತಂಗಿ ಎಂತ ಮಾಡ್ತಿದ್ದಾಳೆ ಅಂತ. ಚಾಕ್ಲೇಟ್ ತಿಂತ ಕೂತ್ಕೊಂಡವಳೆ. ಚಾಕ್ಲೇಟ್ ಕವರ್ನ ನಂಗೆ ಕೊಟ್ಟಿದ್ದಾಳೆ ಯಾಕೆ ಯಾಕಂದರೆ ಅವಳು ಸ್ವಚ್ಛ ಭಾರತ್ ಮಾಡ್ತಾಳಂತೆ. ಅವಳು ಸ್ವಚ್ಛ ಭಾರತ್ ಮಾಡಿದಾಳೆ, ನಂತರ ಕಸನ್ ಬಿಸಾಕ್ತಾಳೆ. ಅಂದರೆ ಅವಳು ಮೋದಿಜಿ ಪಕ್ಕ ಫ್ಯಾನ್ ಅಂದ್ಕೊಂಡು. ಸೊ ಇದು ನೋಡಿದ್ರೆ ಏನು ಅನ್ಸುತ್ತೆ ಅದನ್ನು ಕಮೆಂಟ್ ಮಾಡಿ. ನಾವೀಗ ಬಂದು ಕೊಪ್ಪರ್ಗಾಂವ್ ರೈಲ್ವೆ ಸ್ಟೇಷನಿಗೆ ಇಳೀತಾ ಇದ್ದೀವಿ. ಇನ್ನೇನು ಒಂದು 20 ಸೆಕೆಂಡ್ ಒಳಗೆ ಬಂದು ರೀಚ್ ಆಗ್ತೀವಂತ. ಸೊ ಆಲ್ರೆಡಿ ರೆಡಿ ಮಾಡ್ಕೊಂಡು ನಿಂತಿದ್ದಾನೆ. ಈಗ ಹೋಗಿ ನೋಡಬೇಕು ಹೇಗಿದೆ ಅಂತ. ನಿಮಗೆ ಪ್ರತಿಯೊಂದು ತೋರಿಸ್ತಾ ಹೋಗ್ತೀನಿ. ಈಗ ಬನ್ನಿ ಇಳಿಯೋಣ. ಅಲ್ಲಿ ಹೋಗಿ ರೀಚ್ ಆದ್ಮೇಲೆ ಹಾಯ್ ಫ್ರೆಂಡ್ಸ್, ಸೊ ಫೈನಲಿ ನಾವೀಗ ಕೊಪ್ಪರ್ಗಾಂವ್ ರೀಚ್ ಆಗಿದ್ದೇವೆ. ಇಲ್ಲಿಂದ ಒಂದು ಅರ್ಧ ತಾಸು ಟ್ರಾವೆಲಿಂಗ್ ಇದೆ ನಮಗೆ ಸಾಯಿ ಮಂದಿರಕ್ಕೆ, ಶಿರಡಿಗೆ. ಸೊ ಬನ್ನಿ ಹೋಗೋಣ. ಇದೇ ರೈಲಲ್ಲಿ ನಾನು ಬಂದಿದ್ದು, ಜನರಲ್ ಬೋಗಿಯಲ್ಲಿ ಬಂದಿದ್ದೆ. ನಾನು ಟೋಟಲ್ ಒಂದು 3 ಸಲ ಟೀ ಖರ್ಚು ಮಾಡಿದೆ. ಬಿಟ್ಟರೆ 2 ವಡಾಪಾವ್, 1 ಪಲಾವ್ ತೊಗೊಂಡೆ. ಬಟ್ ಅದು ಸ್ಪಾಯ್ಲ್ ಆಗಿಬಿಟ್ಟಿತ್ತು, ಹಾಗಾಗಿ ಅದೊಂದು ವೇಸ್ಟೇಜು. ಬಿಟ್ಟರೆ ಇನ್ನೆಲ್ಲ ಲೈಕ್ ನಾನು ನಿಯರ್ ಬೈ ವಾಟರ್ ಬಾಟ್ಲ್ ಎಲ್ಲ ಸೇರಿ ಒಂದು 150 ರೂಪೀಸ್ ಖರ್ಚು ಮಾಡಿದ್ದೀನಿ. ಟೋಟಲ್ ನನಗೆ 500 ರೂಪೀಸ್ ಒಳಗೆ ನಾನು ಇಲ್ಲಿಗೆ ಬಂದು ರೀಚ್ ಆಗಿದ್ದೀನಿ. ಸೊ ಇನ್ನೂ ಬೆಸ್ಟ್ ಒಂದು ಆಪ್ಷನ್, ನೀವು ಮನೆಯಿಂದ ನೀರು ತೊಗೊಂಡ್ಬಿಡಿ. ಅದ್ರ ಜೊತೆಗೆ ಊಟನ ನೀವು ಬೆಸ್ಟ್ ಕಟ್ಕೊಂಡ್ಬಿಡಿ. ಯಾಕಂದರೆ ಇವಾಗ ಆಲ್ರೆಡಿ 11:30 ಆಗಿದೆ. ಮನೆಯಿಂದ ಊಟ ತೊಗೊಂಡ್ರೆ ಇನ್ನೂ ಬೆಸ್ಟ್ ಆಗುತ್ತೆ. ಹಾಗಾಗಿ ಸೊ ಈಗ ಬನ್ನಿ, ನೆಕ್ಸ್ಟ್ ಎಷ್ಟಾಗುತ್ತೆ, ಎಷ್ಟು ಟಿಕೆಟ್ ಅಂತ ಹೇಳ್ತೀನಿ. ಸೊ ಎಲ್ಲದನ್ನೂ ಒಂದು ಫ್ರೇ ಮಾಡ್ಕೊಂಡು ಹೋಗೋಣ, ಎಷ್ಟು ದುಡ್ಡು ಆಗುತ್ತೆ ಅಂತ. ಸೊ ಬನ್ನಿ ಹೋಗೋಣ. ಇದೆ ನೋಡಿ ಕೊಪ್ಪರ್ಗಾಂವ್ ರೈಲ್ವೆ ಸ್ಟೇಷನ್. ಸೊ ಇಲ್ಲಿಂದ ಶಿರಡಿಗೆ ಹೋಗಬೇಕಾದ್ರೆ ಇನ್ನೊಂದು 1/2 ತಾಸು ಟ್ರಾವೆಲಿಂಗ್ ಇರುತ್ತೆ. ಬಟ್ ನಾವೇನು ಮಾಡ್ತೀವಿ, ಇಲ್ಲಿ ಬಸ್ಸಸ್ ಕೂಡ ಅವೈಲೇಬಲ್ ಇದೆ. 130 ರೂಪೀಸ್ ಒಳಗೆ ಹೋಗಿ ರೀಚ್ ಆಗ್ಬೋದು ನೀವು. ಬಟ್ ನಮ್ಮ ಹತ್ರ ಲಗೇಜ್ ಜಾಸ್ತಿ ಇತ್ತು, ಹಾಗೆ ತುಂಬ ಜನ ಇದ್ವಿ. ಹಾಗಾಗಿ ನಾವು ಬಸ್ಸಸ್ ಮೇಲೆ ಹೋಗಲಿಲ್ಲ. ಮತ್ತು ಇಲ್ಲಿ ಹೇಗಂದರೆ ನೀವು ಬಸ್ ಸೀಟ್ ಆಟೋ ಮೇಲೂ ಕೂಡ ಹೋಗ್ಬೋದು. ಅದು 100 ರೂಪೀಸ್ ಆಗುತ್ತೆ. ಸೊ ಇವಾಗ ನಾನು ಸಾಯಿ ಹೋಟೆಲ್ ಅಂತ ಬಂದಿದ್ದೀನಿ. ಸೊ ತಿಂಡಿ ತಿನ್ನೋಣ ಅಂತ. ಭಾಳ ಕಾಸ್ಟ್ಲಿ. ಒಂದು ಇಡ್ಲಿ ವಡೆಗೆ 90 ರೂಪಾಯಿ, ಮಸಾಲೆ ದೋಸೆ 90 ರೂಪಾಯಿ. ಅದೇ 2 ಆರ್ಡರ್ ಹಾಕಿದ್ದೀವಿ. ಆಮೇಲೆ ರೂಮ್ ಮಾಡಿದ್ವಿ ನಾವು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು. ಸೊ ಇನ್ನು ನಮ್ಮ ಹೆಣ್ಮಕ್ಳಿದ್ದಾರೆ, ಗಂಡ್ಮಕ್ಳಿದ್ದಾರೆ ಅಂತ. ಸೊ ಒಂದು ರೂಮ್ ಕಾಸ್ಟ್ ಬಂದು 2000 ರೂಪೀಸ್, 2500 ಅಂದರು. ಲಾಸ್ಟ್ ಕಮ್ಮಿ ಮಾಡಿಸಿ 2000, ಅದು ನಾನ್ ಎ ಸಿಗೆ ಮಾಡಿದ್ವಿ. ನಿಮ್ಗೆ ಆಮೇಲೆ ತೋರಿಸ್ತೀನಿ ರೂಮ್ ಹೇಗಿದೆ ಅಂತ. ನಾನು ಮಾಡಿರೋ ರೂಮು. ಸೊ ನನಗೂ ತಂಗಿದ್ದು 2000 ರೂಪೀಸ್ ರೂಮ್ ಇಂಟ್ರೆಂಟ್. ಸೊ 24 ಅವರ್ಸ್ ಇದೆ. ಸೊ ಟೋಟಲಿಗೆ ನಮ್ಗೆ ಎಷ್ಟಾಯಿತು ಅಂತ ಬಿಲ್ ಬಂದರೆ ಮೇಲೆ ಹೇಳ್ತೀನಿ. ಚೆನ್ನಾಗಿದೆ. ವೈಬ್ಸ್ ಹೇಗಿತ್ತು ಅಂದರೆ, ನಾನು ಅವಾಗಲೇ ಆಟೋದಲ್ಲಿ ಬರ್ಬೇಕಾದ್ರೆ ಬರೀ ಆಟೋ ಮಾಡೋದು ತೋರಿಸಿದೆ.
ಲಿಟ್ರಲಿ ಆಸಮ್ ಅಂತಲೇ ಹೇಳ್ಬೋದು. ಅದರೊಳಗೆ ನಾನು ಇಮ್ಯಾಜಿನೇಷನ್ ಮಾಡ್ತಾ ಇದ್ದೆ ಹೇಗಿರ್ಬೋದು ಸಾಯಿಬಾಬಾ ಏನಾದರೂ ಅವಾಗ ಇರ್ತಿದ್ದಾಗ ಹೇಗೆ ನಡ್ಕೊಂಡು ಹೋಗ್ತಾಯಿದ್ರು, ಇದೆಲ್ಲ ಹೇಗಿರ್ಬೋದಾಗಿತ್ತು ಅಂತ ಅವಾಗ ಯೋಚನೆ ಮಾಡ್ತಾ ಇದ್ದೆ. ತುಂಬ ಚೆನ್ನಾಗಿತ್ತು. ಅಂದರೆ ವೈಬ್ಸು ಹಾಗೆ ಕೂಡ ತುಂಬ ಕೂಲಾಗಿ ಒಂಥರ ಒಳ್ಳೆ ವೈಬ್ಸ್ ಅಂತಲೇ ಹೇಳ್ಬೋದು. ನಂಗೆ ತುಂಬ ಖುಷಿ ಆಗ್ತಾ ಇತ್ತು. ಒಂಥರ ಇಮ್ಯಾಜಿನೇಷನ್ ಮಾಡ್ಕೋತಾ ಇದ್ದೆ. ಈಗ ದೇವಸ್ಥಾನಕ್ಕೆ ಹೋಗಬೇಕು. ಸೊ ದೇವಸ್ಥಾನಕ್ಕೆ ಹೋಗಿ ತೋರಿಸ್ತೀನಿ ಹೇಗಿದೆ ನೀವು. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ಬ್ಲಾಗ್ ಯೂಟ್ಯೂಬ್ ಚಾನಲ್ಗೆ. ಸೊ ನಿಮ್ಮ ಮಗಳು ಶಿಲ್ಪ. ಸೊ ಇವಾಗ ನಾವು ಹೋಗ್ತಾ ಇದ್ವಿ ಶಿರಡಿಗೆ. ಆಲ್ರೆಡಿ ನಿಮ್ಗೆ ಎಲ್ಲದನ್ನು ಟ್ರಾವೆಲಿಂಗ್ ತೋರಿಸಿದೆ. ಸೊ ನಾನು ಈಗ ರೂಮಿಗೆ ಬಂದಿದ್ದೀನಿ. ರೂಮ್ ಆಯಿತು, ಫ್ರೆಶ್ ಅಪ್ ಆದೆ. ಸೊ ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀನಿ. ಆಲ್ರೆಡಿ 2 o'clock ಆಗಿದೆ. ಸೊ ಊಟಕ್ಕೆ ಹೋಗೋದಾ, ದರ್ಶನಕ್ಕೆ ಹೋಗೋದಾ, ಎಲ್ಲದನ್ನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ ಫ್ರೆಂಡ್ಸ್, ಹೋಗೋಣ. ಸೊ ಇದೆ ನಮ್ಮ ರೂಮ್ ಎಂಟ್ರೆನ್ಸ್. ಈಗ ರೆಡಿ ಆಗಿದ್ದೀನಿ. ಈಗ ಹೋಗ್ಬೇಕು ಇದೆಲ್ಲ ರೂಮ್ ಹಿಂಗಿದೆ. ಬಟ್ ವೆಕೇಷನಲ್ಲಿ ಬರೋಕ್ಕಿಂತ ಮುಂಚೆ ಲೈಕ್ ಯಾವ್ದಾದ್ರು ವೀಕ್ ಡೇಸಲ್ಲಿ ಬನ್ನಿ. ಸೊ ದಟ್ ಆವಾಗ ನಿಮಗೆ ಇನ್ನೂ ಸ್ವಲ್ಪ ಚೀಪ್ ಆ್ಯಂಡ್ ಬೆಸ್ಟೆಲ್ಲ ಆಗುತ್ತೆ. ಬಟ್ ಇವಾಗ ನಾವು ಕೊಡ್ತಿರೋಂಥ ರೂಮ್ ರೆಂಟ್ ಬಂದು 2000 rupees ಇದೆ. ಬಟ್ ಇಲ್ಲಿ ಬಂದು ರೆಂಟ್ ಇರೋದು 200 rupees-ಇಂದ 250 rupees ತನಕ ಇದೆ ದೇವಸ್ಥಾನದ ವತಿಯಿಂದನೇ. ಸೊ ನೀವು ಪ್ರೀ ಬುಕ್ಕಿಂಗ್ ಮಾಡ್ಬೋದು. ವೆಬ್ಸೈಟಲ್ಲಿ ಇರ್ತದೆ. ಸೊ ಆ ವೆಬ್ಸೈಟ್ನ ನಾನು ನಿಮ್ಗೆ ಹಾಕಿರ್ತೀನಿ ಡಿಸ್ಕ್ರಿಪ್ಷನಿಗೆ. ಸೊ ನೀವೇನಾದರೂ ಬರೋದಿದ್ರೆ ಪ್ರೀ ಬುಕ್ಕಿಂಗ್ ಮಾಡಿಸ್ಕೊಳ್ಳಿ. ಯಾಕಂದರೆ ಸ್ವಲ್ಪ ಕಮ್ಮಿ ಆಗುತ್ತೆ. ವೆಕೇಷನಲ್ಲಿ ಬರೋದಕ್ಕಿಂತ ಜಾಸ್ತಿ ನೀವು ವೀಕ್ ಡೇಸಲ್ಲಿ ಬಂದರೆ ಇನ್ನೂ ಸ್ವಲ್ಪ ಆದಷ್ಟು ಕಮ್ಮಿ ಒಳಗೆ ಆಗುತ್ತೆ. ಸೊ ಬನ್ನಿ ಈಗ ಲಿಫ್ಟಲ್ಲಿ ಹೋಗೋಣ. ತೋರಿಸ್ತಾ ಇರ್ತೀನಿ ಹೇಗೆ ಅಂತ. ಇದೆ ನಾನು ಹೋಗೋದು. ಬನ್ನಿ. ಸೊ ನಾನು ಲಿಫ್ಟು. ನೀವೇನಾದರೂ ವೀಕ್ ಡೇಸಲ್ಲಿ ಬರೋದಾದರೆ ಸ್ವಲ್ಪ ಕಮ್ಮಿಯಲ್ಲಿ ಆಗುತ್ತೆ. ನಿಮ್ಗೆ ಅದ್ರ ಬಗ್ಗೆ ಎಲ್ಲದನ್ನು ಮಾಹಿತಿ ಕೊಡ್ತಾ ಹೋಗ್ತೀನಿ. ಸೊ ಬನ್ನಿ ಈಗ ದೇವಸ್ಥಾನಕ್ಕೆ ಹೋಗೋಣ. ಯಾಕಂದರೆ ತುಂಬ ಲೇಟ್ ಆಗಿದೆ ಆಲ್ರೆಡಿ. ದೇವಸ್ಥಾನಕ್ಕೆ ಹೋಗಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಇದೆ ನೋಡಿ, ನಾವು ಬಂದಿದ್ದು ರೆಸ್ಟೋರೆಂಟು. ತುಂಬ ಚೆನ್ನಾಗಿದೆ. ಫೆಸಿಲಿಟೀಸ್ ಎಲ್ಲ ತುಂಬ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಯಿತು. ಮತ್ತು ಏನಂದರೆ ಫ್ರೀ ಸರ್ವಿಸ್ ಇದೆ. ಅವರೇ ಗಾಡಿನ ತಗೊಂಡ್ರೆ ಊಟದ ಹಾಲಿಗೆ ದೇವಸ್ಥಾನ ಎಲ್ಲ. ಸೊ 1000 ಕೊಟ್ಟರು ವರ್ತ್ ಇದೆ. ಮತ್ತು ನೀವು ರೂಮ್ ಅಂತೂ ತುಂಬ ಚೆನ್ನಾಗಿದೆ. ಅಂದರೆ ಬಿಸಿ ನೀರಿಂದ ಹಿಡಿದು ಎಲ್ಲದೂ ತುಂಬ ಚೆನ್ನಾಗಿದೆ. ಹಾಗಾಗಿ ಸೊ ಅಲ್ಲಿ ಹೋಗಿ ತೋರಿಸ್ತೀನಿ ಹೇಗಿದೆ ಅಂತ. ಸಿಕ್ಕಾಪಟ್ಟೆ ರಶ್ ಇತ್ತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಅದರೊಳಗೂ ಕ್ರಿಸ್ಮಸ್ ಹಿಂದಿನ ದಿನ ಆಗಿತ್ತು. ಸಖತ್ ರಶ್ಶು. ನೀವೇ ಗಾಡಿಗಳನ್ನ ನೋಡ್ತಾ ಇದ್ದೀರಾ. ಈಗ ಜಸ್ಟ್ ನಾವು ದೇವಸ್ಥಾನಕ್ಕೆ ಬಂದು ರೀಚ್ ಆದ್ವಿ. ಇದೆ ನೋಡಿ ದೇವಸ್ಥಾನ. ಸೊ ಫ್ರೆಂಡ್ಸ್, ಈಗ ನಾನು ಮೊಬೈಲ್ ಮತ್ತು ಚಪ್ಪಲ್ ಇಟ್ಟೋಗಿ ಬಂದಿದ್ದೀನಿ. ಇಲ್ಲಿ ಯಾವುದೇ ಥರ ಮೊಬೈಲ್ಸ್ ಅಲೋ ಇಲ್ಲ ಒಳಗೆ ತೊಗೊಂಡೋಗೋಕ್ಕೆ. ಯಾವುದೋ ಒಂದು ವಿಡಿಯೋಗ್ರಫಿ, ಫೋಟೋಗ್ರಫಿ ಯಾವುದೂ ಕೂಡ ಅಲೋ ಇಲ್ಲ. ಸೊ ನಿಮಗೆ ನಾನು ಹಾಗೆ ತೋರಿಸ್ತಾ ಹೋಗ್ತೀನಿ. ಇದೆ ಎಂಟ್ರೆನ್ಸ್. ಸೊ ಇಲ್ಲಿಂದ ನಾವು ದೇವಸ್ಥಾನಕ್ಕೆ ಹೋಗಬೇಕಾಗುತ್ತೆ. ಸೊ ಬನ್ನಿ ಹೋಗೋಣ. ನಾನು ಮೊಬೈಲ್ನ ಇಡ್ತೀನಿ. ಸೊ ಮೊಬೈಲ್ ಇಟ್ಟು ಆಮೇಲೆ ತೋರಿಸ್ತೀನಿ ಅಲ್ಲಿ. ಸೊ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಈಗಷ್ಟೇ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದೆ. ತುಂಬ ಚೆನ್ನಾಗಾಯಿತು. ಎಷ್ಟು ಜನ ಇನ್ನೂ ಬರ್ತಾ ಇದ್ದಾರೆ ಅಂತ ನೋಡಿ. ಈಗ ಬಂದು 6:28 ಆಗಿದೆ. 6 ಗಂಟೆ 28 ನಿಮಿಷ ಆಗಿದೆ. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಮುಂಚೆ ಅಂದ್ಕೊಂಡೆ ಸ್ಟಾರ್ಟಿಂಗಿಗೆ ಬಂದಾಗ ಅಂದರೆ ಕ್ಯಾಮ್ರಾ ಇಲ್ವಲ್ಲಪ್ಪ ದೇವ್ರೆ, ಲೈಕ್ ಚೆನ್ನಾಗಿರ್ತಿತ್ತು ಕ್ಯಾಮ್ರಾ ಇದ್ದಿದೆ ಅಂತ. ಬಟ್ ನಿಜವಾಗ್ಲೂ ಹೇಳಬೇಕಂದ್ರೆ ಕ್ಯಾಮ್ರಾ ಅಲೋ ಮಾಡಿರೋದು ಇನ್ನೂ ತುಂಬ ಚೆನ್ನಾಗಾಗಿದೆ. ಯಾಕಂತ ಹೇಳಿದ್ರೆ ಒಂಥರ ನೆಮ್ಮದಿಯಿಂದ ದರ್ಶನ ತೊಗೊಬಂದ ಅಂತಲೇ ಹೇಳ್ಬೋದು. ಇಲ್ಲಾಂದರೆ ಬಟ್ ನಿಜವಾಗ್ಲೂ ತುಂಬ ಚೆನ್ನಾಗಾಗಿದೆ. ದರ್ಶನ ತುಂಬ ಲೇಟ್ ಆಯಿತು, ಬಟ್ ತುಂಬ ನೆಮ್ಮದಿಯಿಂದ ಆಯಿತು. ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಅಂದರೆ ದೇವರನ್ನು ನೋಡೋಕ್ಕೆ ಒಂಥರ ಮನಸ್ಸಲ್ಲಿರೋಂಥಷ್ಟು ಭಾವನೆ ನಮ್ಗೆ ಹೊರಗಡೆ ಬರುತ್ತೆ ಅಂತಲೇ ಹೇಳ್ಬೋದು. ದೇವರು ನೋಡ್ತಾ ಇದ್ರೆ ಅಲ್ಲೇ ತಲ್ಲೀನರಾಗ್ತೀವಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಇನ್ನೂ ಸಂಜೆ ಹೇಗಿದೆ ಅಂತ ನೀವು ನೋಡ್ತಾ ಇರ್ಬೋದು. ಅಬ್ಬಾ, ಇನ್ನೂ ಎಷ್ಟು ಜನ ಬರ್ತಾ ಇದ್ದಾರೆ ಅಂತ ನೀವು ನೋಡ್ತಾ ಇದ್ರೆ ಅಲ್ವಾ. ಸಿಕ್ಕಾಳು ಜನ. ನಾನು ಮೋಸ್ಟ್ಲಿ ಇವತ್ತು ಏನಿಲ್ಲ ಅಂದರೂ ಸರಿಸುಮಾರು 1,00,000 ಜನ ನೋಡುತ್ತೇನೋ ಅಷ್ಟು ಜನ ಬಂದಿದ್ರು. ಮಧ್ಯಾಹ್ನ ಕ್ಯೂ ಅಲ್ಲೂ ಸಿಕ್ಕಾಪಟ್ಟೆ ಜನ ಇದ್ದರು. ಇಲ್ಲೆಲ್ಲ ನೋಡ್ತಾ ಇದ್ದೀರಾ. ತುಂಬ ಖುಷಿ ಆಗುತ್ತೆ ನಿಜವಾಗ್ಲೂ ನೋಡ್ಬೇಕಂತ ಹೇಳಿದ್ರೆ. ನೀವು ಒಮ್ಮೆ ಬನ್ನಿ. ಮತ್ತು ದೇವಸ್ಥಾನದ ಪ್ರತಿಯೊಂದು ಕಥೆನ ಎಲ್ಲದೂ ನಿಮ್ಗೆ ಕೇಳ್ತಾ ಹೋಗ್ತೀನಿ. ಪ್ರತಿಯೊಂದು ವ್ಯೂನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಸೊ ನನ್ನ ಜೊತೆಗೆ ಬಂದು ನಿಮ್ಮ ಸಪೋರ್ಟ್ ನನ್ನ ಚಾನಲ್ ಯಾವಾಗಲೂ ಇರಬೇಕು. ಹಾಗೆ ತಪ್ಪದೆ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಜೊತೆಗೆ ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಸೊ ದೇವರ ಜಯಕಾರ ನಿಮಗೆ ಕೇಳಿಸ್ತಾ ಇರ್ಬೋದು. ಇದೇ ಥರ ದೇವರನ್ನ ನಾವು ಒಂದ್ಸಲ ಸ್ಮರಿಸ್ತಾ ಬನ್ನಿ ನನ್ನ ಜೊತೆಗೆ ಹೋಗೋಣ. ಹೇಗಾಯಿತು ದರ್ಶನ? ಮಸ್ತಾಯಿತು. ಚೆನ್ನಾಗಿತ್ತಲ್ಲ. ಮತ್ತು ಏನಾದರೂ ಹೇಳೋದಿದ್ರೆ ಜನರಿಗೆ ಏನು ಹೇಳಬೇಕಂತ ಇದೆಯಾ? ಸೂಪರ್ ಆಗಿದೆ ಪ್ಲೇಸು, ಬಂದು ನೋಡಿ. ಬಟ್ ಬಂದಾಗ ಮೊಬೈಲು ಹಂಗೆ ಹಿಂಗೆ ಸೆಲ್ಫಿ ಗಿಲ್ಫಿ ಅಂತ ಟೈಮ್ ವೇಸ್ಟ್ ಮಾಡ್ಕೊಬೇಡಿ. ದೇವಸ್ಥಾನದ ಖುಷಿನ ಅನ್ವಯಿಸಿ ಅಂತ ಹೇಳ್ತೀನಿ. ಅದನ್ನು ನಿಮಗೆ ತೊಗೊಂಡೋಗೋಕ್ಕೂ ಆಗೋದಿಲ್ಲ. ಫೋನು ಆಲ್ರೆಡಿ ಹೇಳಿದ್ದೀನಲ್ಲ, ಮೊಬೈಲ್ ಆಗಿರ್ಬೋದು, ಯಾವುದೇ ಎಲೆಕ್ಟ್ರಾನಿಕ್ ಐಟಮ್ಸ್, ಟ್ರೈಪಾಡ್ ಆಗಿರ್ಬೋದು ಅಥವಾ ಡ್ರೋನ್ ಆಗಿರ್ಬೋದು, ಯಾವುದೂ ಕೂಡ ಒಳಗಡೆ ಅಲೋ ಇಲ್ಲ. ಈವನ್
ಇನ್ಸ್ಟಾ 360 ಆಗಿರ್ಬೋದು ಯಾವುದು ಕೂಡ ಅಲೋ ಇಲ್ಲ. ಸೊ ಎಂಜಾಯ್ ಮಾಡ್ಕೊಂಡು ಹೋಗೋದಂದ್ರೆ ಎಂಜಾಯ್ಗಿಂತ ಜಾಸ್ತಿ ಪ್ರತಿ ಒಂದು ಕಡೆನೂ ನೀವು ದೇವ್ರ ದರ್ಶನ ಹೇಳ್ಕೊಂಡು ನೋಡ್ಕೊತಾ ಹೋಗಬೇಕಾದ್ರೆ ಪ್ರತಿ ಒಂದು ಕಡೆನೂ ಲೈವ್ ಸ್ಕ್ರೀನ್ ಹಾಕಿದರೆ ನೀವು ನೋಡ್ತಾ ಎಲ್ಲ ಜನರು ಓಂ ಸಾಯಿರಾಮ್ ಜೈ ಸಾಯಿರಾಮ್ ಹಿಂಗೆ ಹೇಳ್ತಾನೆ ಕಲಿಯೋದ್ರೊಳಗೆ ಇದೆ ಅಲ್ಲ, ತುಂಬ ಚೆನ್ನಾಗಿದೆ. ಅದರೊಳಗೂ ಒಳಗಡೆ ಹೋಗ್ಬೇಕಾದ್ರೆ ಹೆಂಗೆ ಅನ್ಸುತ್ತೆ ಅಂದರೆ ಯಾವಾಗ ನಾವು ದೇವ್ರು ನೋಡ್ತೀವೇನೋ ಅನ್ನೋಷ್ಟು ಖುಷಿ ಆಗುತ್ತೆ. ಸೊ ನೀವು ಬನ್ನಿ, ಆ ಥರ ನಿಮಗೂ ಕೂಡ ವೈಬ್ಸ್ ಆಗುತ್ತೆ. ಅದು ನೀವು ಮುಂಚೆ ಆಲ್ರೆಡಿ ಬಂದಿದ್ದೀರಾ ಅಂದರೆ ಹೇಗಾಗಿತ್ತು ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಫ್ರೆಂಡ್ಸ್, ಇಲ್ಲಿ ನೀವು ಲೈನಿಗೆ ಹೋಗಬೇಕಾಗುತ್ತೆ ದರ್ಶನಕ್ಕೆ. ಹಾಗೆ ನೀವು ಹಿಂಗೆ ಬರ್ಬೋದು. ಇದೆಲ್ಲ ಕೂಡ ಶೇಡ್ ಇದೆ. ನೀವು ಇಲ್ಲಿಂದ ನೆಕ್ಸ್ಟ್ ಎಲ್ಲೋ ಅಲ್ಲೋ ಇರಲ್ಲ, ಮೊಬೈಲ್ ಕ್ಯಾಮ್ರಾ ಆಗಿರ್ಬೋದು ಏನೂ ಕೂಡ. ಆಮೇಲೆ ಹೀಗೆ ನೀವು ಅಲ್ಲಿ ನೋಡಿದ್ರೆ ನಿಮಗೆ ಚಪ್ಪಲ್ ಸ್ಟ್ಯಾಂಡ್ ಆಗಿರ್ಬೋದು, ಹಾಗೆ ಮೊಬೈಲ್ ಫೋನ್ ಇರ್ಬೋದು ಇಡೋಂಥದ್ದು. ಸೊ ಪ್ರತಿ ಒಂದು ಮೊಬೈಲ್ಗೂ 5 ರೂಪಾಯಿ ಚಾರ್ಜ್ ಆಗುತ್ತೆ. ಹಾಗೆ ಚಪ್ಪಲಿಗಂತೂ ಫ್ರೀ ಆಗುತ್ತೆ. ಯಾವುದೇ ಕಾರಣಕ್ಕೂ ನೀವು ಹೊರಗಡೆಯಿಂದ ಸುಮ್ಮನೆ ತಗೊಬರೋಕ್ಕೆ ಹೋಗಬೇಡಿ, ಎಲ್ಲ ಇಲ್ಲೇ ಸಿಗುತ್ತೆ. ಹಾಗಾಗಿ ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಮೊಬೈಲ್ ಸ್ಟ್ಯಾಂಡ್ ಹಾಗೆ ಚಪ್ಪಲ್ ಸ್ಟ್ಯಾಂಡ್. ಫ್ರೆಂಡ್ಸ್, ಇವಾಗ ಕೆಲವೊಬ್ರು ಸ್ಕ್ಯಾಮ್ ಮಾಡ್ತಾರೆ. ಏನಂದರೆ ನಾವು ನಿಮ್ಮ ಚಪ್ಪಲ್ ಇಟ್ಕೋತೀವಿ, ನಿಮ್ಮ ಮೊಬೈಲ್ ಇಟ್ಕೋತೀವಿ, ಎಲ್ಲ ಫ್ರೀ ಅಂತ ಹೇಳ್ತಾರೆ. ಬಟ್ ಏನಾಗುತ್ತೆ ಅಂದರೆ ಅವರು ಅಲ್ಲಿ ಇಟ್ಟ ಮೇಲೆ ನೆಕ್ಸ್ಟು ನೀವು 2 ಪ್ಯಾಕೆಟ್ ತೊಗೊಂಡೋಗ್ಬೇಕು, ದೇವರಿಗೆ ಒಂದು ಕೊಡಿ, ನೀವು ಒಂದು ಪ್ರಸಾದ ಅಂತ ತೊಗೊಂಡೋಗಿ ಅಂತ ಹೇಳ್ತಾರೆ. ಸೊ ಆ ಥರ ಯಾವುದೇ ಕಾರಣಕ್ಕೂ ನೀವು ಹೋಗೋಕೆ ಹೋಗಬೇಡಿ. ಸುಮ್ಮನೆ ಇಲ್ಲಿ ನಿಮಗೆ ಫ್ರೀಯಾಗಿ ಚಪ್ಪಲ್ ಇಡ್ಬೋದು, ಹಾಗೆ 5 ರೂಪಾಯಿ ಚಾರ್ಜಸ್ ಆಗುತ್ತೆ, ಹಾಗೆ ಸೇಫ್ಟಿಯಾಗಿ ನೋಡ್ಕೊತಾರೆ. ಸೊ ಆ ಥರ ಒಂದು ತೊಂದರೆಗೆ ಸಿಗಾಕೊಂಬಿಡಿ. ತುಂಬ ಈಸಿಯಾಗಿದೆ. ಸುಮ್ಮನೆ ಹಿಂಗೆ ಮಾಡಿ, ಯಾಕಂದರೆ ಆಮೇಲೆ ಸುಮ್ಮನೆ ರಗಳೆ ಆಗುತ್ತೆ. ಹಾಗಾಗಿ ಸೊ ಇದು ನಂಗೆ ಬೆಟರ್ ಅನಿಸುತ್ತೆ. ಇದು ನಾವು ಎಂಟ್ರೆನ್ಸಿಂದ ಬರ್ತಲ್ಲ, ಇಲ್ಲಿಂದ ಬಂದು ಇಲ್ಲಿ ಚಪ್ಪಲ್ ಇಡೋ ಅಂಥದ್ದು. ಹಾಗೆ ತುಂಬ ಚೆನ್ನಾಗಿದೆ. ನೀವು ವೆದರ್ ಅಂತ ನೋಡ್ತಾ ಇರ್ಬೋದು, ಇನ್ನೂ ಎಷ್ಟು ಜನ ಇದ್ದಾರೆ. 6:30 ಆಗಿದ್ದಷ್ಟೇ, ತುಂಬ ಕತ್ಲಾಗಿದೆ. ನಿಜ ಹೇಳ್ಬೇಕಂದ್ರೆ ನಾವು ಮಧ್ಯಾಹ್ನ ಊಟ ಕೂಡ ಮಾಡಿಲ್ಲ, ಬೆಳಗ್ಗೆ ತಿಂಡಿ ಬಂದೆ. ಬಟ್ ಇಲ್ಲಿವರೆಗೂ ನಮಗೆ ಒಳಗಡೆ ಹೋಗಿದ್ದೋ ಅಂತ ನೆಮ್ಮದಿ ಅಂತ ಹೇಳ್ಬೋದು. ಈಗ ಹೋಗಿ ಊಟ ಮಾಡ್ಕೊಂಡು ಹೋಗಬೇಕು, ಅಷ್ಟು ಖುಷಿ ಆಗುತ್ತೆ. ಅಂದರೆ ಹಸಿರು ಕೂಡ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಅನ್ನಿಸ್ತಾರೆ ಗೊತ್ತಾ. ಎಂಟ್ರೆನ್ಸಲ್ಲ ಇಷ್ಟು ಚೆಂದ ಗಿಡ ಎಲ್ಲ ನೆಟ್ಟಿ ತುಂಬ ಚೆನ್ನಾಗಿದೆ. ಸೊ ಅಲ್ಲಿ ಒಳಗಡೆ ಪಾರ್ಕ್ ತೋರಿಸ್ತೀನಿ, ಎಷ್ಟು ಚೆಂದ ಗಾರ್ಡನ್ ಇದೆ ಅಂದರೆ ಅಲ್ಲಿ ಸಾಯಿಬಾಬಾನೇ ನಟ್ಟಿರುವಂಥ ಗಿಡಗಳು ಸುಮಾರಿದೆ. ಹಾಗೆ ಅದೇ ಗಾರ್ಡನ್ ಮುಂಚೆ ನೀರು ಹಾಕ್ತಾಯಿದ್ರು ಅಂತ. ಸೊ ನಾವಿಲ್ಲಿ ಮಧ್ಯಾಹ್ನ ಬರಬೇಕಾದ್ರೆ ತುಂಬ ರಶ್ ಇತ್ತು, ಬಟ್ ಇಷ್ಟು ರಶ್ ಇರಲಿಲ್ಲ. ಹಾಗಾಗಿ ನಮ್ಗೆ ಸ್ವಲ್ಪ ಈಸಿಯಾಗಿ ದರ್ಶನ ಆಗಿತ್ತು. ಈಗ ಊಟಕ್ಕೆ ಹೊರಡಿದ್ದೀನಿ. ಸೊ ಊಟ ಮಾಡ್ಕೊಬರ್ಬೇಕು. ಇಲ್ಲೇ ನೋಡ್ತಾ ಇರ್ಬೋದು ನಿಮಗೆ ಮೊಬೈಲ್ ಫೋನ್ಸ್ ನಾಟ್ ಅಲೌಡ್. ಒಳಗಡೆ ಮೊಬೈಲ್ ಫೋನ್ಸ್ ಎಲ್ಲ ಅಲೋ ಇಲ್ಲ. ಸಪೋಸ್ ಏನಾದರೂ ತೊಗೊಂಡು ಹೋಗಿದ್ರೆ ಗೊತ್ತಿದೆ, ಅವ್ರು ಚೆಕಿಂಗ್ ಒಳಗೆ ನಿಮ್ಗೆ ವಾಪಸ್ ಕಳಿಸಿ ಮೊಬೈಲ್ ಫೋನಾಗಿ ಇಟ್ಟು ಹೋಗಿ ಅಂತ ಹೇಳ್ತಾರೆ. ಇನ್ನು ದೇವಸ್ಥಾನದಿಂದ ಒಂದು ಊಟದ ಮಂದಿರಕ್ಕೆ ಒಂದು 200 ಮೀಟರ್ಸ್ ಇರುತ್ತೆ ಅಷ್ಟೇ. ಹೋಗಬೇಕಾದ್ರಂತೂ ಸಿಕ್ಕಾಪಟ್ಟೆ ಶಾಪ್ಗಳಿದ್ದಾವೆ. ನೀವು ನೋಡ್ತಾ ಇದ್ದೀರಾ, ಯಪ್ಪ ಅದು ಸ್ವಲ್ಪ ಕಾಸ್ಟ್ಲಿ. ಏನು ಗೊತ್ತಾ, ನೀವು ಒಂದು ಕಡೆ ಮಾತ್ರ ವಿಚಾರಿಸಿದ್ರೆ ಇವಾಗ 60 ರೂಪಾಯಿ ಇರೋದು 100 ರೂಪಾಯಿ ಕೂಡ ಹೇಳ್ತಾರೆ. ಸೊ ನೀವು 1-2 ಕಡೆ ಹೋಗಿ ಬಾರ್ಗೇನ್ ಮಾಡಿದ್ರೆ ಸ್ವಲ್ಪ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಿಗುತ್ತೆ. ಸೊ ಇವಾಗ ದೇವಸ್ಥಾನದ ಊಟದ ಕೌಂಟ್ರಿಗೆ ಹೋಗೋಣ ಬನ್ನಿ, ತೋರಿಸ್ತೀನಿ ಹೇಗಿದೆ ಅಂತ. ಇನ್ನು ಇದು ಊಟದ ಹಾಲ್ ಅಂತಲೇ ಹೇಳ್ಬೋದು. ಇಲ್ಲೆಲ್ಲ ಬರೋದು ಪೂರ್ತಿ ಊಟದ ಹಾಲು. ಸೊ ಇಲ್ಲಿ ನೋಡ್ತಾ ಇದ್ರಲ್ಲ, ಇದಂತೂ ನಂಗೆ ತುಂಬ ಇಷ್ಟ ಆಯಿತು, ಸಾಯಿಬಾಬನ ಪ್ರತಿಮೆ. ಸೊ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು, ಇಲ್ಲ ನಾವು ಊಟಕ್ಕೆ ಹೋಗಬೇಕಾಗಿರುವಂಥದ್ದು. ನಂಗೆ ತುಂಬ ಇದು ತುಂಬ ಅಂದರೆ ನಾನು ಅದನ್ನು ವೇಟ್ ಮಾಡ್ತಿದ್ದೆ ಎಲ್ಲಿದ್ದ ಅಂತ ಅನಿಸಿ ನೋಡೋಕ್ಕೆ. ಇನ್ನು ಹೀಗೆ ಹೋದರೆ ಇಲ್ಲಿ ತುಂಬ ದೊಡ್ಡ ಹಾಲ್ ಸಿಗುತ್ತೆ. ಹಾಲಿಗೆ ಹೋಗೋಕ್ಕಿಂತ ಮುಂಚೆ ನಾವು ಊಟದ ಚೀಟಿನ ತೊಗೋಬೇಕು. ಊಟದ ಚೀಟಿಗೆ ಯಾವುದೇ ಥರ ಅಮೌಂಟ್ ಪೇ ಮಾಡಲಿಕ್ಕಿಲ್ಲ, ಬಟ್ ಊಟದ ಚೀಟಿ ತೊಗೊಂಡೋದ್ರೆ ಮಾತ್ರ ನಿಮ್ಗೆ ಊಟ ಸಿಗುತ್ತೆ. ಹಾಗಾಗಿ ನಿಮಗೇನೋ ಸ್ಪೆಷಲ್ ಎಂಟ್ರಿ ಬೇಕಾದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಫ್ರೀ ಪ್ರಸಾದಮ್ಮು. ಇಲ್ಲಿ ಬಂದರೆ ಪೇ ಪ್ರಸಾದಮ್ಮು. ಇಲ್ಲಿ ಅಡಲ್ಟ್ಸಿಗೆ 50 ರೂಪೀಸು, ಚಿಲ್ಡ್ರನ್ಸಿಗೆ 30 ರೂಪೀಸ್ ಅಂತೆಲ್ಲ ಪೇ ಆಗುತ್ತೆ. ಸೊ ಇದು ಹೀಗಿದೆ. ಇನ್ನು ನಾನು ಹೇಳಿದ್ದಲ್ವ, ಪ್ರತಿ ಒಂದು ಕಡೆನೂ ದೇವ್ರದ್ದು LED ಲೈವ್ ದರ್ಶನ ಇರುತ್ತೆ ಅಂತ. ಸೊ ಇಲ್ಲಿ ನೋಡ್ಬೋದು. ಹಾಗೆ ನೀವು ಊಟದ ಹಾಲಿಗೆ ಹೋದಾಗ ಕೂಡ ಅಲ್ಲಿ ಸಹ LED ಇದೆ. ಸೊ ಅಲ್ಲಿ ಕೂಡ ನೀವು ದರ್ಶನ ಮಾಡ್ತಾನೆ ಊಟ ಮಾಡ್ಬೋದು. ತುಂಬ ಚೆನ್ನಾಗಿದೆ. ನೀವು ತೋರಿಸ್ತೀನಿ ಎಷ್ಟು ದೊಡ್ಡ ಹಾಲ್ ಅಂದರೆ, ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಜನ ಬರ್ಬೋದು, ಅದಕ್ಕೆ ಇಷ್ಟ ಹಾಕಿದ್ದಾರೆ. ಬಟ್ ನಮಗೆ ಈಸಿಯಾಗಿ ಹೋಗೋಕ್ಕಾಯಿತು. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಇಷ್ಟೆಲ್ಲ ಚೇರ್ಸ್ ಇದ್ದಾವೆ. अब हमें खाना खाएंगे, तुम लोग भी आजा. ಇಲ್ಲಿ ಎಷ್ಟು ಟೇಬಲ್ಸ್ ಇದೆ ಅಂದರೆ 5510 ಟೇಬಲ್ಸ್ ಇದ್ದಾವೆ. ಸೊ ಇದೇ ಹೆಚ್ಚಿಗೆ ಟೇಬಲ್ಸ್ ಇರುವಂಥದ್ದು ಅಂತಲೇ ಹೇಳ್ಬೋದು.
ನಾನು ಕೂತ್ಕೊಂಡಿದ್ದೀನಿ ಊಟಕ್ಕೆ. ಎಷ್ಟು ಚೆನ್ನಾಗಿತ್ತು ಊಟ, ಎಷ್ಟು ಜನ ಬಂದಿದ್ದಾರೆ ಅಂತ ನೋಡಿ. ಒಂದು ಟೈಮು 8:15 ಆಗಿದೆ, ಬಟ್ ಜನ ಅಂತೂ ಸಿಕ್ಕಾಪಟ್ಟೆ. ನಾನಿಲ್ಲಿ ಯಾವುದೇ ಥರ ವೀಡಿಯೋ ಮಾತಾಡ್ಲಿಕ್ಕೆ ಹೋಗಲಿಲ್ಲ, ಜಸ್ಟ್ ಬಾಯ್ ಸಿಂಕ್ ಮಾತ್ರ ಮಾಡಿದ್ದೀನಿ, ಯಾಕಂದರೆ ಎಲ್ಲಾದರೂ ನೋಡಿ ಬೈದ್ಬಿಟ್ರೆ ಅಂತ. ಇನ್ನು ಊಟ ಬರ್ತಾ ಇದೆ. ಎಷ್ಟು ಚೆನ್ನಾಗಿದೆ ಅಂದರೆ ಊಟ ಅಂತೂ ಎಷ್ಟೇ ಹೊತ್ತಿಗೆ ಎಷ್ಟು ಜನ ಬೇಕಾದರೂ ಹೋಗಿ ಇಲ್ಲಿ ಸಿಗುವಂಥ ಎಲ್ಲ ಪದಾರ್ಥ ಕೂಡ ನಿಮಗೆ ಸಿಗುತ್ತೆ. ಸೊ ಎಷ್ಟು ಚೆನ್ನಾಗಿತ್ತು ಊಟ ಅಂದರೆ, ಒಳ್ಳೆ ಇತ್ತು, ಟೇಸ್ಟ್ ಅಂತೂ ಸೂಪರಾಗಿತ್ತು. ನಿಜವಾಗ್ಲೂ ಖುಷಿಯಿಂದ ಊಟ ಮಾಡಿದೆ. ಬೆಳಗ್ಗೆ ತಿಂಡಿ ಟೈಮಲ್ಲೂ ಇದ್ದಿದ್ರೆ ಗ್ಯಾರಂಟಿ ಇಲ್ಲೇ ತಿಂಡಿಗೂ ಬಂದುಬಿಡ್ತಿದ್ದೆ ಅಂತ ಅಂದ್ಕೊಂಡೆ, ಅಷ್ಟು ಚೆನ್ನಾಗಿತ್ತು ಊಟ ಅಂತೂ. ನೋಡ್ತಾ ಇದ್ದಾರೆ, ನಾವು ಫುಲ್ ಊಟ ಮಾಡ್ತಾ ಇದ್ದೀನಿ. ಊಟ ಮಾಡಿ ಮತ್ತೆ ಸಿಗ್ತೀನಿ. ಕೀಪ್ ವಾಚಿಂಗ್. ಇನ್ನು ನೀವು ಇಲ್ಲೆಲ್ಲ ನೋಡ್ತಾ ಇದ್ರೆ ಎಷ್ಟು ಅಂಗಡಿಗಳಿದೆ ಅಂತ. ಸಾಮಾನಾಗಿರ್ಬೋದು, ದೇವ್ರ ವಿಗ್ರಹ ಅಂತೂ ಸೂಪರ್ ಇದೆ. ನನಗಂತೂ ತುಂಬ ಇಷ್ಟ ಆಯಿತು. ರಶ್ಶೇ ಖುಷಿ ಆಯಿತು ನಿಜ ಹೇಳ್ಬೇಕಂದ್ರೆ. ಇಷ್ಟು ಚೆನ್ನಾಗಿ ಹೋಯ್ತು ಅಂದರೆ ಡೇ ಅಂತೂ ಸೂಪರ್ಬಾಗಿ ಹೋಗಿದೆ ಅಂತಲೇ ಹೇಳ್ಬೋದು. ಅದನ್ನು ಬಾಯಲ್ಲಿ ಹೇಳೋದ್ಕಿಂತ ಜಾಸ್ತಿ ನೀವು ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಿ, ನಿಜವಾಗ್ಲೂ ಬಾಬನ ಒಂದು ಸಲ ನೆನ್ಪು ಮಾಡಿಕೊಂಡ್ರೆ ಸಾಕು, ಅವರ ಮೊರೆ ಹೋದರೆ ಸಾಕು, ನಮ್ಗೆ ಅಷ್ಟು ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ಎಲ್ಲ ಅಲ್ಲಿ ಸಿಗೋವಂಥವ್ರು ಆಗಿರ್ಬೋದು, ತುಂಬ ಒಳ್ಳೆಯವರು, ತುಂಬ ಚೆನ್ನಾಗಿರೋರು ಸಿಗ್ತಾರೆ. ನಮಗೆ ಟ್ರೈನಲ್ಲಿ ಸ್ವಲ್ಪ ರಿಸ್ಕ್ ಅನ್ನೋದು ಬಿಟ್ಟರೆ, ಇಲ್ಲಿ ದೇವಸ್ಥಾನದ ಹತ್ರ ಬರೋಕ್ಕೂ ರಿಸ್ಕ್ ಅನ್ನೋದು ಏನಿರಲ್ಲ. ಬಟ್ ಸ್ಕ್ಯಾನರ್ಸ್ ತುಂಬ ಜನ ಇರ್ತಾರೆ, ತುಂಬ ಕೇರ್ಫುಲ್ ಆಗಿರಿ. ಅದ್ರ ಬಗ್ಗೆ ನಾನು ನಿಮಗೆ ಮುಂದೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ವಿಡಿಯೋನ ತಪ್ಪದೆ ವಾಚ್ ಮಾಡಿ ಬನ್ನಿ ನೋಡೋಣ. ನೋಡಿದೆ ಅಲ್ವಾ ಗೊಂಬೆ ಎಲ್ಲ ಹೇಗಿದೆ, ತೋರಿಸ್ತಾ ಇದ್ದೀನಿ. ನನಗೆ ಇದು ಕೇಳಿದೆ, ಬಟ್ 80 ರೂಪೀಸ್ ಅಂದರು. ಅದಕ್ಕೆ ಮತ್ತು ಸುಮ್ಮನೆ ಬೇಡ ಅಂತ ಸುಮ್ಮನಾಗೋದೆ. ಸೊ ಬನ್ನಿ ಗಾಯ್ಸ್, ಈಗ ಕಾರ್ನ್ ತಿನ್ನೋಣ. ಫುಲ್ ಬಿಸಿ ಇದೆ. ಅದೇ ಸ್ಟಾಲ್ ತೊಗೊಂಡ್ಬಂದೆ. ಸೊ ಇವಾಗ ತಿನ್ಕೊಂಡು ರೋಡ್ನ ಕಳೀತಾ ಹೋಗೋಣ. ಅದರೊಳಗೂ ಎಷ್ಟು ಮಜಾ ಕಾನ್ಸೆಪ್ಟ್ ಅಂದರೆ, ನನಗೆ ಹಿಂದಿ ಬರಲ್ಲ, ಇವ್ರುಗಳಿಗೆ ಕನ್ನಡ ಬರಲ್ಲ. ಯಪ್ಪ, ಜೊತೆಗೆ ಒಂದಿಷ್ಟು ಜನ ಫ್ರೆಂಡ್ಸ್ ಇರೋದಕ್ಕೆ ಅಡ್ಡಿಲ್ಲ. ನಾ ಎಲ್ಲಾದರೂ ಒಬ್ಬೊಬ್ಬರು ನಾನು ತಂಗಿ ಹೋಗ್ಬೇಕಂತ ಅಂದ್ಕೊಂಡಾಗ, ನಾನು ತಂಗಿ ಹೋಗ್ತೀವಲ್ಲ, ಅವ್ರು ನಮಗೆ ಏನು ಹೇಳೋಕ್ಕಲ್ಲ. ಅವ್ರು ಸಾಡಿ ತೋರಿಸು ಅದು ಇದೆಲ್ಲ ಹೇಳ್ತಾರೆ. ನಾವಾಗ ಇಂಗ್ಲೀಷಲ್ಲಿ ಕೇಳ್ತೀನಿ ಹೌ ಮಚ್ ಅಂದ್ಕೊಂಡು. ಒಂಥರ ಮಜಾ ಇದೆ. ಅಂದರೆ ಭಾಷೆ ಬರ್ತಿರೋ ಊರಿಗೆ ಹೋಗಿ ಭಾಷೆ ಇಲ್ಲದೆ ಹೋಗ್ತಿರಂಗೆ ಆಗಿದೆ. ಸೊ ಕಮ್ಯುನಿಟಿ ಇದೆ ಸುಮಾರು, ಅಡ್ಡಿಲ್ಲ, ತೊಗೋಬೋದು. ನಾನು ಅಂದರೆ ಏನು ತೊಗೊಳಕ್ಕೆ ಹೋಗಿಲ್ಲ, ಯಾಕಂದರೆ ಆಲ್ರೆಡಿ ನಮ್ಮಲ್ಲಿ ಸಾಯಿಬಾಬಾ ಫೋಟೋ ಅಂತೂ 4 ಇದೆ. ಹಾಗಾಗಿ ಮತ್ತೆ ಚಿಕನ್ 2 ಸಾಯಿಬಾಬಾ ಫೋಟೋ ಹಾಗೆ 2 ಮೂರ್ತಿ ಇದೆ. ಹಾಗಾಗಿ ನಾನು ಏನು ತೊಗೊಳಕ್ಕೆ ಹೋಗಿಲ್ಲ. ನೋಡ್ರಿ ಮುಂದೆ ಹೋಗ್ತಾ ಏನಂಗೆ ಸಿಗೋದು ಅಂತ. ಈಗ ಆಲ್ರೆಡಿ ಬಂದು ಟೈಮು 8:10 ಆಗಿದೆ. ನಾನು ಸ್ವಲ್ಪ ಮಜಾ ಮಾಡ್ಕೊಂಡು ಆಮೇಲೆ ಹೋಗೋದು. ಒಟ್ಟು 10 ಗಂಟೆಗೆ ಹೋಗಿ ನಾಳೆ ಬೆಳಗ್ಗೆ ಮತ್ತೆ ದರ್ಶನಕ್ಕೆ ಹೋಗ್ಬೇಕಂತ ಇದ್ದೀನಿ. ನೋಡ್ಬೇಕು ಹೇಗಾಗುತ್ತೆ ಅಂತ. ತಿನ್ನಕ್ಕೆ ಹೋಗೋಣ. ಹಾಗೆ ಫ್ರೆಂಡ್ಸ್, ನಾನು ಆಲ್ರೆಡಿ ಹೇಳಿದ ಹಾಗೆ ಬೆಳಗ್ಗೆ ಕಾಕಡ ಆರತಿ ಇರುತ್ತೆ. ಸೊ ಅದಕ್ಕೆ ಹೋಗ್ಬೇಕಂತ ಡಿಸೈಡ್ ಮಾಡಿದ್ವಿ. ನಂತರ ಶನಿ ಸಿಂಗಾಪುರಿಗೆ ಹೋಗೋಣ ಅಂತ. ಹಾಗೆ ನಾವು ದಾರಿಲಿ ಹೋಗ್ತಾ ಒಂದ್ಸಲ ಎಲ್ಲ ಅಂಗಡಿ ನೋಡ್ಕೊತ ಅಲ್ಲೊಂದು ವ್ಯೂನ ಎಂಜಾಯ್ ಮಾಡ್ಕೊತ ಹೋದ್ವಿ. ನಂತರ ನಾವು ಹೋಗ್ಬೇಕು ಅಂದ್ಕೊಂಡಿದ್ದು, ಡಿಸೈಡ್ ಮಾಡಿದ್ದು ಪಾರ್ಕಿಗೆ. ನಿಮ್ಗೆ ಆಲ್ರೆಡಿ ಹೇಳಿದ್ದೆ. ಸೊ ಪಾರ್ಕಿಗೆ ಕರ್ಕೊಂಡು ಹೋಗ್ತೀನಿ, ಸಾಯಿ ಪಾರ್ಕ್ ಅಂತ. ಅಲ್ಲಿ ಕೂಡ ಒಂದು ಒಳ್ಳೆ ಸ್ಟ್ಯಾಚು ಇದೆ. ಎಷ್ಟು ಚೆಂದ ಇದೆ ಅಂದರೆ, ನಾನು ಇದನ್ನೆಲ್ಲ ನೋಡಿದ್ದಾಗಿತ್ತು. ಲೈಕ್ ನಾನು ಹೋಗ್ಬೇಕಾದ್ರೆ ಫ್ರೀ ಎಲ್ಲ ಒಂದು ಸ್ವಲ್ಪ ಗೂಗಲಲ್ಲೆಲ್ಲ ಇನ್ಫಾರ್ಮೇಷನ್ ತೊಗೊಂಡೆ, ನೋಡಿದೆ. ಆವಾಗ ನಾನು ಈ ಫೋಟೋ ನೋಡಿದ್ದೆ. ಹಾಗೆ ಅಲ್ಲಿ ನಾನು ಏನು ಊಟದ ಮಂದಿರದ ಹತ್ರ ಇತ್ತಲ್ಲ, ಆ ಸ್ಟ್ಯಾಚು ಕೂಡ ನೋಡಿದ್ದೆ. ಯಾವಾಗ ನೋಡ್ತೀನೇನೋ ಅಂತ ಅಂದ್ಕೊಂಡಿದ್ದೆ, ಬಟ್ ಫೈನಲಿ ನೋಡಿದೆ. ತುಂಬ ಖುಷಿಯಾಗಿತ್ತು. ಅದರೊಳಗೂ ಪ್ರತಿ ಒಂದು ವ್ಯೂನು ಎಂಜಾಯ್ ಮಾಡ್ತಿದ್ದೆ. ಇನ್ನು ಇದೇ ಸಾಯಿಬಾಬಾ ದೇವಸ್ಥಾನದ ಮೇಲ್ಗಡೆ ಕಳಶ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ನೋಡ್ತಾ ಇದ್ರೆ ಎಷ್ಟು ಜನ ಬಂದಿದ್ದಾರೆ ಅಂದರೆ, ಸಿಕ್ಕಾಬಟ್ಟೆ ಜನ. ಈ ಪಾರ್ಕಲ್ಲಂತೂ ನೀವು ಪ್ರತಿ ಒಂದನ್ನು ನೋಡ್ತಾ ಹೋಗ್ಬೋದು. ನಮ್ಮ ಸಾಯಿಬಾಬಾನಾಗಿರ್ಬೋದು, ಹಾಗೆ ಪ್ರತಿಯೊಂದು ಫ್ಯೂಚರ್ ಎಲ್ಲ ತುಂಬ ಚೆನ್ನಾಗಿತ್ತು. ತುಂಬ ಅಂದರೆ ತುಂಬ ಚೆಂದ ಇತ್ತು. ಹಾಗೆ ಗಾರ್ಡನ್ ಅಂತೂ ಸಖತ್ ಕ್ಲೀನ್ಲಿನೆಸ್ ಆಗಿ ಫುಲ್ ಚೆಂದ ಮೇಂಟೈನ್ ಮಾಡಿದ್ರು. ಹಾಗೆ ಅದರ ಪಕ್ಕದಲ್ಲೂ ಕೂಡ ಗಾರ್ಡನ್ ಇದೆ. ಬಟ್ ನಾನು ಅದು ಬೆಳಗ್ಗೆ ಹೋಗಿದ್ದೆ, ಅಲ್ಲಿ ಯಾವುದೇ ಥರ ಮೊಬೈಲ್ ತೊಗೊಂಡು ಹೋಗ್ಲಿಕ್ಕಿಲ್ಲ. ಅಲ್ಲಿ ಸಾಯಿಬಾಬಾ ಹಚ್ಚಿರೋಂತಹ ದೀಪ ಇತ್ತು. ನಂತರ ಸಾಯಿಬಾಬಾ ಇರೋ ಟೈಮಲ್ಲಿ ಬಾವಿಯಿಂದ ನೀರು ತರ್ತಾ ಇದ್ರಲ್ಲ, ಆ ಬಾವಿ ಇನ್ನೂ ಕೂಡ ಇದೆ. ಅದಕ್ಕೆ ಸರಿಗೆ ಎಲ್ಲ ಹಾಕಿಟ್ಟಿದ್ದಾರೆ. ಸೊ ಅಲ್ಲಿ ಕೂಡ ನೀವು ಅದನ್ನು ಕೂಡ ನೋಡ್ಬೋದು. ಹಾಗೆ ಅವ್ರ ಸಾಯಿ ಗಾರ್ಡನ್ ಒಳಗೆ ನೀರು ಬೀಳೋ ಫಾಲ್ಸ್ ಥರ ಕೂಡ ಇತ್ತು. ಅದು ಕೂಡ ತುಂಬ ಚೆಂದ ಇದೆ. ಬಟ್ ಅದು ಯಾವುದನ್ನು ನನಗೆ ವಿಡಿಯೋ ಮಾಡಿ ತೋರ್ಸೋಕ್ಕಾಗಿಲ್ಲ, ಬಿಕಾಸ್ ಅಲ್ಲಿ ಮೊಬೈಲ್ ಅಲೋ ಇರಲಿಲ್ಲಾಗಿತ್ತು. ಯಾಕಂದರೆ ದೇವಸ್ಥಾನದ ಆವರಣದಿಂದ ಹೊರಗಡೆ ಬರೋಕ್ಕೂ ಸೀದಾ ನಮಗಲ್ಲಿ ಗಾರ್ಡನ್ ಹತ್ರ ಹೋಗ್ಬೋದಾಗಿತ್ತು. ಸಾರಿ, ನನಗೆ ಅದನ್ನು ನಿಮಗೆ ತೋರ್ಸೋಕ್ಕಾಗಿಲ್ಲ. ಬಟ್ ನೀವು ಹೋದಾಗ ತಪ್ಪದೆ ಅದನ್ನು ನೋಡ್ಕೊಬನ್ನಿ. ಹಾಗೆ ಇಲ್ಲಿ ಮಕ್ಕಳಿಗೋಸ್ಕರ ಪ್ಲೇ ಗ್ರೌಂಡ್ ಆಗಿರ್ಬೋದು. ಹಾಗೆ ನನಗೆ ಏನು ಇಷ್ಟ ಆಯಿತು ಅಂದರೆ, ಅಲ್ಲಿ ಬಟರ್ಫ್ಲೈ ಇತ್ತು. ಆ ಬಟರ್ಫ್ಲೈಯಲ್ಲಿ ನಾವು 1-2 ಫೋಟೋಸ್ ತೊಗೊಂಡೆ. ಅದು ಕೂಡ ತುಂಬ ಚೆಂದ ಇತ್ತು. ಅಂದರೆ ಒಂದೆರಡು ಫೋಟೋ ಸ್ಪಾಟ್ ಕೂಡ ಇತ್ತು. ತುಂಬ ಇಷ್ಟ ಆಯಿತು. ನೋಡ್ತಾ ಇದ್ರೆ ಎಷ್ಟು ಜನ ಮಕ್ಕಳು ಅವ್ರದ್ದೊಂದು ಎಂಜಾಯ್ಮೆಂಟ್ ಮಾಡ್ಕೊಳ್ತಾ ಫ್ಯಾಮಿಲಿ ಎಷ್ಟು ಚೆಂದ ಟೈಮ್ ಕಳೀತಾ ಇದ್ರು ಅಂದರೆ, ಒಂದು ತುಂಬ ಖುಷಿ ಆಗ್ತದೆ ನೋಡೋಕ್ಕೆ. ನಾನು ತುಂಬ ಹೊತ್ತು ಟೈಮಲ್ಲಿ ಕಳೆದ್ವಿ. ಊಟ ಆದ್ರ ನಂತರ ಒಂದು 10-10:30 ನಾವು ಮತ್ತೆ ರೂಮಿಗೆ ಹೋದ್ವಿ. ತುಂಬ ಚೆನ್ನಾಗಿತ್ತು. ಸೊ ನನಗೆ ನಾಳೆ ಬೆಳಗ್ಗೆ ಮತ್ತೆ ದೇವಸ್ಥಾನಕ್ಕೆ ಹೋಗಬೇಕು. 4 ಗಂಟೆ ಒಳಗೆ ರೆಡಿಯಾಗಿ ನಾನು 5:30 ಇರುವಂತಹ ಕಾಕಡ ಆರತಿಗೆ ನಾನು ಹೋಗಬೇಕು.
ಹೇ ಫ್ರೆಂಡ್ಸ್, ಸೊ ಈಗ ಜಸ್ಟ್ ನಾನೆಲ್ಲ ದರ್ಶನ ಎಲ್ಲ ಮುಗಿಸ್ದೆ, ಎಲ್ಲದನ್ನು ನೋಡಿದೆ, ಪಾರ್ಕ್ನ ನಿಮ್ಗೆ ತೋರಿಸಿದ್ದೀನಿ ಆಲ್ರೆಡಿ ಹೇಗಿತ್ತು ಅಂತ. ತುಂಬ ಚೆನ್ನಾಗಾಯಿತು ದರ್ಶನ ಅಂತೂ. ಬೆಳಗಿಂದ ಟೈಮ್ ಹೇಗೆ ಕಳೀತು ಅಂತ ನನಗೆ ಗೊತ್ತಿಲ್ಲ, ಆ ಥರದ ದರ್ಶನ ಆಗಿದೆ. ಸೊ ಇನ್ನೂ ನಾನು ಸಾಕಷ್ಟು ನೋಡೋದಿದೆ, ಯಾಕಂದರೆ ನಾನು ಪಕ್ಕದ ಪಾರ್ಕಿಗೆ ಕೂಡ ಹೋಗಬೇಕು, ಅದನ್ನು ಕೂಡ ನೋಡಬೇಕು ಹೇಗಿದೆ ಅಂತ. ಹಾಗೆ ನೀವು ಇಲ್ಲಿ ಕೂಡ ನೋಡ್ಬೋದು, ಈ ಪಾರ್ಕಲ್ಲಿ ಅಂದರೆ ಮುಂಚೆ ಕೂಡ ನಮ್ಮ ಸಾಯಿಬಾಬಾ ಅವರು ಎಷ್ಟು ಗಿಡಗಳನ್ನ ನೆಟ್ಟಿದ್ರು, ಹೀಗೆ ಗಾರ್ಡನ್ ಥರ ಮಾಡಿದ್ರಂತೆ. ಹಾಗೆ ಇನ್ನೂ ಅಲ್ಲಿ ಕಹಿ ಬೇವಿನ ಮರ ಕೂಡ ನೀವು ನೋಡ್ಬೋದು, ಸಾಯಿಬಾಬಾನೇ ನಟ್ಟಿರುವಂತಹ ಮರ, ಇನ್ನೂ ಅಷ್ಟು ಚೆನ್ನಾಗಿದೆ. ಮತ್ತು ಆ ಮರದಲ್ಲಿರುವಂತಹ ಕಹಿ ಬೇವಿನ ಸೊಪ್ಪು ಸ್ವೀಟ್ ಆಗಿದೆ ಅಂತಲೇ ಹೇಳ್ಬೋದು. ಬಟ್ ಅಲ್ಲಿ ಸೆರ್ಗಿ ಹಾಕಿಟ್ಟಿದ್ರು, ನನಗೆ ಯಾವುದೇ ಕಾರಣಕ್ಕೂ ನೋಡೋಕ್ಕೆ ಸಿಗಲಿಲ್ಲ. ಸೊ ಇವಾಗ ಹೋಗೋಣ ಬನ್ನಿ ಫ್ರೆಂಡ್ಸ್, ರೂಮಿಗೆ ಹೋಗಿ ರೆಸ್ಟ್ ತಗೊಂಡು ನಾಳೆ ಬೆಳಗ್ಗೆ ಆರತಿಗೆ ಹೋಗೋಣ. ಓಂ ಸಾಯಿರಾಮ್. ಈಗ ಬೆಳಗ್ಗೆ 4:15 ಆಗಿದೆ. ನಾನು ಹೊರಟಿದ್ದೀನಿ ದೇವಸ್ಥಾನಕ್ಕೆ ಕಾಕಡ ಆರತಿ ನೋಡೋಕ್ಕೆ. ಸೊ ಬನ್ನಿ ಹೋಗೋಣ. ಹೋಗೋಕ್ಕಿಂತ ಮುಂಚೆ ಮೊಬೈಲ್ನ ಇಟ್ಟು ಹೋಗೋಣ, ಫುಲ್ ಚಳಿ ಆಗ್ತಿದೆ ಫ್ರೆಂಡ್ಸ್. ಹೋಗೋಣ ಬನ್ನಿ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸು. ದರ್ಶನ ಮುಗಿಸಿದ್ವಿ. ನಾನು ಆಲ್ರೆಡಿ ಬೆಳಗ್ಗೆ ಹೇಳಿದ್ದೆ, ದರ್ಶನ ಮುಗಿತು, ತುಂಬ ಚೆನ್ನಾಗಾಯಿತು. ಈಗ ಬಂದು 8:15 ಆಗಿದೆ. ಆಲ್ರೆಡಿ ನೀವು ಜನ ನೋಡ್ತಾ ಇದ್ರೆ ಎಷ್ಟು ಜನ ಇದ್ದಾರೆ ಅಂತ. ತುಂಬ ಚೆನ್ನಾಗಾಯಿತು ದರ್ಶನ ಅಂತೂ. ಆರತಿ ಅಂತೂ ಸಖತ್ ಖುಷಿ ಆಯಿತು. ಎಷ್ಟು ಜನ ಇದ್ದಾರೆ ಅಂದರೆ ತುಂಬ ಜನ ಇದ್ದಾರೆ. ಅದರೊಳಗೂ ಈಗ ನಾವು ಮತ್ತೆ ಶನಿ ಸಿಗ್ನಾಪುರಿಗೆ ಹೋಗಬೇಕು. ಸೊ ಅಲ್ಲಿ ಕೂಡ ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ನನ್ನ ಜೊತೆಗೆ ಹೀಗೆ ಜೊತೆ ಇರ್ರಿ, ಬನ್ನಿ ಹೋಗೋಣ. ಸೊ ಪ್ಲೀಸ್ ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಇವಾಗ ನಾನು ಹೋಗ್ತಾ ಇರೋದು ಶನಿ ಸಿಗ್ನಾಪುರ್ಗೆ, ಬನ್ನಿ ಹೋಗೋಣ. ಸೊ ಫ್ರೆಂಡ್ಸ್, ಈಗೆಲ್ಲ ಶಿರಡಿ ಪ್ರೋಗ್ರಾಮ್ ಮುಗಿಸಿದ್ವಿ. ಈಗ ನಾವು ಹೊರಟಿರೋದು ಶನಿ ಸಿಂಗಾಪುರಿಗೆ. ಸೊ ಇದು ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ, ಇದ್ರ ಪೂರ್ತಿ ಮಾಹಿತಿ. ಸೊ ಬನ್ನಿ ಹೋಗೋಣ, ಅಲ್ಲಿಗೆ ಹೇಗಿದೆ ಅಂತ ನಾನೇ ತೋರಿಸ್ತಾ ಇರ್ತೀನಿ. ಸೊ ಈಗ ಆಲ್ರೆಡಿ ಡಿಸ್ಪ್ಯಾಚ್ ಆಯಿತು. ನಮ್ಮ ನಡಿ ಶನಿ ಸಿಂಗಾಪುರ. ನಾವೆಲ್ಲಿ ಬಾಡಿಗೆ ಗಾಡಿ ಸಿಗತ್ತೆ ಅಂತ ನೋಡ್ಕೋತಾ ಹೋದ್ವಿ. ಆವಾಗ ನಾವು ನೋಡಿದ್ದು ಇದು. ಇವತ್ತು ಬೇರೆ ಡಿಸೆಂಬರ್ 25 ತುಂಬ. ಹಾಯ್, ಹಲೋ, ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವಾಗ ಆಲ್ರೆಡಿ ನಾನು ಹೇಳಿದ್ದೀನಿ ಎಷ್ಟೆಷ್ಟು ಎಕ್ಸ್ಪೆಂಡಿಚರ್ ಆಗಿತ್ತು ಪ್ರತಿಯೊಂದು ನಿಮ್ಗೆ ಹೇಳ್ತಾ ಹೋಗ್ತೀನಿ ಅಂತ. ಸೊ ಇವಾಗ ಬನ್ನಿ ಎಷ್ಟಾಗೋದು ಅಂತ ನಾನು ಹೇಳ್ತಾ ಹೋಗ್ತೀನಿ. ಫಸ್ಟ್ ಆಫ್ ಆಲ್ ನಾನು ಹೋಗಿದ್ದು ಸಿರ್ಸಿಯಿಂದ ಕೊಪ್ಪರ್ಗಾವಿಗೆ, ಶಿರಡಿಗೆ. ಬಟ್ ನಂಗೆ ಸಿರ್ಸಿ ಟು ಹುಬ್ಬಳ್ಳಿ ಫ್ರೀ ಇದೆ, ಆಧಾರ್ ಕಾರ್ಡ್ ತೋರಿಸಿದ್ರೆ ಆಯಿತು. ಸೊ ನಾನು ಮಾಡ್ತಿರೋ ವಿಡಿಯೋ ಬಂದು ಹುಬ್ಬಳ್ಳಿ ಟು ಕೊಪ್ಪರ್ಗಾವ್ ಎಷ್ಟಾಗುತ್ತೆ ಅಂತ. ಟೋಟಲ್ ಹುಬ್ಬಳ್ಳಿ ಟು ಕೊಪ್ಪರ್ಗಾವ್ ಅಂದರೆ ಶಿರಡಿಗೆ ಓವರ್ ಆಲ್ ಖರ್ಚು ಎಷ್ಟಾಗುತ್ತೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಸೊ ಹುಬ್ಬಳ್ಳಿಯಿಂದ ಕೊಪ್ಪರ್ಗಾವಿಗೆ ನಮಗೆ ಟ್ರೈನ್ ಇತ್ತು. ನಮಗೆ ಸಾಯಿನಗರ್ಗೆ ಯಾವುದೇ ಥರ ಟ್ರೈನ್ ಸಿಗಲಿಲ್ಲಾಗಿತ್ತು, ಹಾಗಾಗಿ ನಾವು ಕೊಪ್ಪರ್ಗಾವಿಗೆ ಹೋದ್ವಿ. ಸೊ ಕೊಪ್ಪರ್ಗಾವಿಂದ ಶಿರಡಿಗೆ ಒಂದು 1/2 hour ಇದೆ ಜರ್ನಿ. ಹಾಗಾಗಿ ನಾವು ಕೊಪ್ಪರ್ಗಾವಿಗೆ ಟ್ರೈನ್ ಟಿಕೆಟ್ ಮಾಡಿದ್ವಿ. ಸೊ ಟ್ರೈನ್ ಟಿಕೆಟ್ ಬಂದು 235 ರೂಪಾಯಿ ನಾರ್ಮಲ್ ಬೋಗಿಗಾಗಿತ್ತು. ಸೊ ನಾವು ಹೋಗಿದ್ದು ನಾರ್ಮಲ್ ಬೋಗಿಗೆ, ಅಷ್ಟೇ ರಶ್ ಇರಲಿಲ್ಲ. ನಿಮ್ಗೆ ಆಲ್ರೆಡಿ ಅದೆಲ್ಲ ವಿಡಿಯೋ ತೋರಿಸಿದ್ದೀನಿ. ನಂತರ ನಾವು ಅಲ್ಲಿ ಹೋಗಿ ರೀಚ್ ಆದ್ವಿ. ಆಮೇಲೆ ಅಲ್ಲಿಂದ ಬಂದು ನಮಗೆ ಬಾಡಿಗೆ ಆಟೋ ಸಿಕ್ತು. ಸೊ ನೀವು ಅದಕ್ಕೆ ಬಸ್ಸಲ್ಲಿ ಕೂಡ ಹೋಗ್ಬೋದು. ಬಸ್ಸಲ್ಲಿ ಆದರೆ ಒಂದು 35 ರೂಪಾಯಿಂದ 30 ರೂಪಾಯಿ ಇರ್ಬೋದು. ಆದರೆ ತುಂಬ ನಿಮಗೂ ಕೂಡ ಸುಸ್ತಾಗಿರುತ್ತೆ. ಸೊ ಬಸ್ಸಲ್ಲಿ ಹೋಗೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ನಾನು ಹೇಳೋದು ಬಾಡಿಗೆ ಆಟೋದ ಮೇಲೆ ನಾನು ಒಂದು ಎಕ್ಸ್ಪೆಂಡಿಚರ್ ಅಂತ ಅನ್ಕೊತೀನಿ. ಸೊ ಬಾಡಿಗೆ ಆಟೋಗೆ, ಸೀಟ್ ಆಟೋಗೆ 100 ರೂಪೀಸ್ ಇರುತ್ತೆ. ಸೊ 100 ರೂಪೀಸು ಟೋಟಲ್ ನಿಮ್ಗೆ ಆಗೋದು 335 ರೂಪೀಸ್ ಆಗುತ್ತೆ. ನಂತರ ರೂಮ್ ಖರ್ಚು, ರೂಮಿಗೆ ಬಂದು ದೇವಸ್ಥಾನದ ಬತ್ತಿಲ್ಲ. ನಿಮ್ಗೆ ಆಲ್ರೆಡಿ ನಾನು ವೆಬ್ಸೈಟ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಿಗೆ ಹಾಕಿದ್ದೀನಿ. ಸೊ ನೀವು ಆ ವೆಬ್ಸೈಟ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಲೈಕ್ ಶಿರಡಿ ಸಾಯಿಬಾಬಾ ಅಂತ ಹೇಳಿ ದೇವಸ್ಥಾನದವ್ರದ್ದೇ ಒಂದು ಆ್ಯಪ್ ಇದೆ. ಸೊ ಆ ಆ್ಯಪಲ್ಲಿ ನೀವು ಲೈವ್ ದರ್ಶನ ಕೂಡ ನೋಡ್ಬೋದು. ಹಾಗೆ ನಿಮಗೆ ರೂಮ್ ಬುಕ್ಕಿಂಗ್ ಬೇಕಾದರೆ ರೂಮ್ ಬುಕ್ಕಿಂಗ್ ಕೂಡ ಅದರೊಳಗೆ ಮಾಡ್ಬೋದು. ಹಾಗೆ ದೇವಸ್ಥಾನದ ಎಲ್ಲ ಕಾರ್ಯಕ್ರಮ ಅಂದರೆ ಆರತಿ ಇರ್ಬೋದು, ಮಂಗಳಾರತಿ ಇರ್ಬೋದು, ಯಾವ್ಯಾವ ಪೂಜೆ ಎಲ್ಲ ಇದೆ ಅದನ್ನೆಲ್ಲ ದಿನನಿತ್ಯ ಅವ್ರು ಹಾಕ್ತಾ ಹೋಗ್ತಾರೆ. ಅಂದರೆ ಯಾವ ಥರ ಪೂಜೆಸ್ ಇದೆ ಅಂತ ಹೇಳ್ಕೊಂಡು, ಅಥವಾ ದಿನದ್ದು ಇವಾಗ ಬೆಳಗ್ಗೆ ಕಾಕಡ ಆರತಿ ಇರುತ್ತೆ, ಈ ಥರ ಎಲ್ಲ ಪ್ರತಿಯೊಂದನ್ನು ಹಾಕ್ತಾ ಹೋಗ್ತಾರೆ. ಬೆಳಗಿಂದ ಸಂಜೆವರೆಗೂ ಯಾವ್ಯಾವ ಥರ ಪ್ರೋಗ್ರಾಮ್ಸ್ ಇದಾವೆ ಎಲ್ಲದನ್ನು ಹಾಕ್ತಾರೆ. ಹಾಗೆ ದೇವ್ರನ್ನ ಯಾವ ಕಲರಲ್ಲಿ, ಅಂದರೆ ಯಾವ ಕಲರ್ ಡ್ರೆಸ್ ಹಾಕಿದ್ದಾರೆ ಪ್ರತಿಯೊಂದು ನೀವು ನೋಡ್ಬೋದು ದೇವಸ್ಥಾನ ಲೈವಲ್ಲಿ. ಹಾಗೆ ನೀವು ರೂಮ್ ಬುಕ್ಕಿಂಗ್ ಆಗಿರ್ಬೋದು, ದರ್ಶನ ಬುಕ್ಕಿಂಗ್ ಆಗಿರ್ಬೋದು, ಎಲ್ಲದನ್ನು ಅದರೊಳಗೆ ಮಾಡ್ಬೋದು. ಎಲ್ಲ ಅಪ್ಡೇಟ್ಸ್ನು ನೀವು ಅದರಲ್ಲಿ ನೋಡ್ಬೋದು. ಸೊ ನೀವು ಆ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು 1 week ಮುಂಚೆನೇ ನೀವು ಅಲ್ಲಿ ಬುಕ್ಕಿಂಗ್ ಮಾಡ್ಕೋಬೇಡಿ. ಯಾವ ದಿನ ಹೋಗ್ತೀರಾ ಅಂದ್ಕೊಳ್ತೀರಲ್ವ, ಆ ಬುಕ್ಕಿಂಗ್ ಮಾಡ್ಕೋಬೇಡಿ. 250 ರೂಪೀಸಿಂದ 200 ರೂಪೀಸ್ ಒಳಗೆ ಮುಗಿಯುತ್ತೆ. 250 ರೂಪೀಸ್ ಅಂತ ನಾನು ಇಟ್ಕೊಂಡಿದ್ದೀನಿ. ಸೊ ಇಲ್ಲಿಗೆ 585 ರೂಪೀಸ್ ಆಗುತ್ತೆ. ಸೊ 585 ನೀವು ಅಪ್ ಟು ರೂಮ್ ಹೋಗೋ ಖರ್ಚು ಎಲ್ಲದನ್ನು ಹಿಡಿದು, ಇನ್ನು ಬರಬೇಕಾದ್ರೆ ಮತ್ತೆ ಅದೇ 235 ರೂಪೀಸ್ ಮತ್ತು 100 ರೂಪೀಸ್ ಅಂತ ಇಟ್ಕೊಳ್ಳಿ ಆಟೋಗೆ. ಯಾಕಂದರೆ ನಿಮ್ಗೆ ಮತ್ತೆ ಬಸ್ಸಲ್ಲಿ ಹೋಗೋಕ್ಕಾಗಿಲ್ಲ. ಬಸ್ ಸಿಗಲಿಲ್ಲ ಅಂದರೆ ನೀವು ಆಟೋ ಮೇಲೆ ಹೋಗಬೇಕಾಗುತ್ತೆ. ಸೊ ಸೀಟ್ ಆಟೋ ಮೇಲೆ ಹೋಗ್ತೀರಾ, 100 ರೂಪೀಸ್ ಆಗುತ್ತೆ. ಸೊ ಮತ್ತೆ 335 ಅಂತ ಇಟ್ಕೊಂಡಾಗ ನಿಮ್ಗಾಗೋದು 920 ರೂಪೀಸ್. ಸೊ ನಿಮ್ಗಾಗೋ ಖರ್ಚು 920 ರೂಪೀಸು ಟೋಟಲ್. ಈಗ ನೀವು ಹೋಗೋದು ಬರೋದು ಎಲ್ಲ ಸೇರಿ. ಸೊ ನೀವು ಮುಂಚೆನೇ ಎಲ್ಲದನ್ನು ಯೋಚನೆ ಮಾಡಿ. ಲೈಕ್ ರೂಮ್ ಬುಕ್ಕಿಂಗ್ ಮಾಡ್ಕೊಳ್ಳಿ. ಹಾಗೆ ಟ್ರೈನ್ ಯಾವಾಗ ಹೋಗಬೇಕು, ಯಾವಾಗ ಬರಬೇಕು ಎಲ್ಲದನ್ನು ಕ್ಲಿಯರಾಗಿ ಮಾಡ್ಕೊಳ್ಳಿ. ಸೊ ನೀವು ಈಸಿಯಾಗಿ ಹೋಗಿ ಬರ್ಬೋದು. ಅದರೊಳಗೂ ನನಗೆ ಅನ್ಸೋ ಪ್ರಕಾರ ನೀವು ವೀಕ್ ಡೇಸಲ್ಲಿ ಹೋದರೆ ಇನ್ನೂ ಬೆಸ್ಟ್ ಅನ್ಸುತ್ತೆ. ಯಾಕಂದರೆ ಅಷ್ಟು ತುಂಬ ಜನ ಇರಲ್ಲ. ಮತ್ತು ಏನು ಗೊತ್ತಾ, ನೀವು ಸ್ಟಾರ್ಟಿಂಗ್ ಹೋಗ್ತಿರಲ್ವ ದೇವಸ್ಥಾನದ ಒಳಗಡೆ, ಅವರೇ ಮುಂಚೆನೇ ಹಾಕಿರ್ತಾರೆ 2 hours 30 minutes
ಯು ವಿಲ್ ಗೆಟ್ ದ ದರ್ಶನಕ್ಕೆ ಇನ್ನು 2.5 ತಾಸೊಳಗೆ 3 ತಾಸೊಳಗೆ ನಿಮಗೆ ಸಿಗತ್ತೆ ಅಂತೆಲ್ಲ ಹೇಳ್ಕೊಂಡು ಅವ್ರು ಆಲ್ರೆಡಿ ಎಲ್ಲ ಅಪ್ಡೇಟ್ಸ್ನು ಹಾಕ್ತಾ ಇರ್ತಾರೆ. ಆಮೇಲೆ ಪ್ರತಿಯೊಂದು ದೇವಸ್ಥಾನ ಹೋಗ್ಬೇಕಾದ್ರೆ ದೇವಸ್ಥಾನದ ನೀವು ಹೋಗ್ತಾ ಇರ್ತೀರಲ್ಲ, ಒಂದು 7 ಬಿಲ್ಡಿಂಗ್ ನೀವು ದಾಟ್ಕೊಂಡು ಹೋಗ್ಬೇಕಾಗುತ್ತೆ ದೇವ್ರನ್ನ ನೋಡ್ಬೇಕಂದ್ರೆ. ಸೊ ಅಲ್ಲಿ ಹೋಗ್ಬೇಕಾದ್ರೆ ಪ್ರತಿ ಒಂದು ಕಡೆ ಲೈವ್ ಸ್ಕ್ರೀನ್ ನೋಡ್ಬೋದು. ನಂಗೆ ಅನ್ಸುತ್ತೆ ನಾನು ಮೋಸ್ಟ್ಲಿ 35ರಿಂದ ಹೆಚ್ಚು ಸ್ಕ್ರೀನ್ನ ದೇವಸ್ಥಾನದ ಒಳಗಡೆ ನೋಡಿದ್ದೀನಿ ಅಂತ. ಒಂದೊಂದು ಲೈನಿಗೆ ಹೋಗ್ಬೇಕಾದ್ರೆ ನಿಮ್ಗೆ ದೊಡ್ಡ ಸ್ಕ್ರೀನ್ ಹಾಕಿರ್ತಾರೆ, ನೀವು ಹೋಗ್ತಾನೆ ಸ್ಕ್ರೀನ್ನೆಲ್ಲ ನೋಡ್ಕೊಂತ ದೇವ್ರದ್ದು ಲೈವ್ ಸ್ಕ್ರೀನ್ನ ನೋಡ್ಕೊತ ಹೋಗ್ಬೋದು. ಅಲ್ಲೇ ಅನ್ಸುತ್ತೆ ಮನ್ಸಲ್ಲಿ ನಾನು ಯಾವಾಗ ದೇವ್ರನ್ನ ನೋಡ್ತೀನಿ ಅನ್ನೋ ಅಷ್ಟು ಫೀಲ್ ಬರ್ತದೆ. ಇಷ್ಟು ಖರ್ಚು ಮತ್ತು ಅದು ಬಿಟ್ಟರೆ ಏನೂ ಖರ್ಚಿರಲ್ಲ. ಯಾಕಂದರೆ ಬೆಳಗ್ಗೆ ದೇವಸ್ಥಾನದಲ್ಲಿ 10 ಗಂಟೆಯಿಂದ ಸಂಜೆ ನೈಟ್ 10 ಗಂಟೆವರೆಗೂ ನಿಮ್ಗೆ ಊಟ ಇರುತ್ತೆ. ಸೊ ಊಟನ ನೀವು ದೇವಸ್ಥಾನದಲ್ಲೇ ಮಾಡ್ಬೋದು. ಎನಿ ಟೈಮ್ ಹೋಗಿ ಮಧ್ಯಾಹ್ನ ಸಂಜೆ ಯಾವಾಗ ಬೇಕಾದ್ರೂ ಹೋಗಿ ನಿಮ್ಗೆ ಊಟ ಹಾಕ್ತಾರೆ. ಸೊ 10 ಗಂಟೆಯಿಂದ 10 ಗಂಟೆವರೆಗೂ ಊಟ ಇರುತ್ತೆ. ಹಾಗೆ ಚಹಾ ಅಂತ ಬಂದಾಗ ದೇವಸ್ಥಾನದ ಹೊರಗಡೆ ಆದರೆ 10 ರೂಪಾಯಿ 15 ರೂಪಾಯಿ ಇರುತ್ತೆ. ಬಟ್ ನೀವು ದೇವಸ್ಥಾನದ ಒಳಗಡೆ ಕುಡಿದ್ರೆ, ನೀವು ದೇವಸ್ಥಾನದ ಒಳಗಡೆ ಹೋದ್ರಂತೂ ಟೀ ಕಾಫಿ ಫುಲ್ ಫ್ರೀ ಅಂತಲೇ ಹೇಳ್ಬೋದು. ದೇವಸ್ಥಾನದ ಒಳಗಡೆ ನಿಮಗೆ ಫ್ರೀ ಚಹಾ ಫ್ರೀ ಕಾಫಿ ಸಿಗುತ್ತೆ. ಹಾಗೆ ನೀವು ದೇವಸ್ಥಾನದ ಹೊರಗಡೆ ಬಂದಾಗ 2 ರೂಪಾಯಿ ಚಹಾ 2 ರೂಪಾಯಿ ಟೀ ಸಿಗುತ್ತೆ. ಅದು ಬೆಳಗ್ಗೆ 4:30ಯಿಂದ ಕನಿಷ್ಠ 8:30 9:00 ತನಕ. ಹಾಗೆ ಸಂಜೆ 4:30ರಿಂದ 7:30 8:00 ತನಕ ಇದೆ. ಅದು 2 ರೂಪಾಯಿ ಟೀ ಅಂತಲೇ ಹೇಳ್ಬೋದು. 2 ರೂಪಾಯಿಗೆ ಎಷ್ಟು ದೊಡ್ಡ ಟೀ ಕೊಡ್ತಾರೆ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಟೇಸ್ಟ್ ಅಂತೂ ಸೂಪರ್ ಅಂತಲೇ ಹೇಳ್ಬೋದು. ಹಾಗೆ ನೀರು ಬಾಟಲ್ನ ಹೊರಗಡೆ ತೊಗೊಂಡ್ರೆ 20 ರೂಪಾಯಿ. ನಿಮಗೆ ಗೊತ್ತಿದೆ 1 ಲೀಟ್ರ್ ಬಾಟಲಿಗೆ. ನನ್ನ ಪ್ರಕಾರ ನೀವು ದೇವಸ್ಥಾನದ ಒಳಗಡೆ ತಗೊಳ್ಳಿ. ಸೊ ದೇವಸ್ಥಾನದ ಒಳಗಡೆ 1/2 ಲೀಟ್ರ್ ಬಾಟಲಿಗೆ 5 ರೂಪಾಯಿ, ಹಾಗೆ 1 ಲೀಟರ್ ಬಾಟಲಿಗೆ 10 ರುಪೀಸ್ ಇರುತ್ತೆ. 20 ರುಪೀಸ್ ಬಾಟಲ್ನ 10 ರುಪೀಸಿಗೆ ಸೇಲ್ ಮಾಡ್ತಾರೆ. ಸೊ ನನ್ನ ಪ್ರಕಾರ ನಿಮಗೆ ಇನ್ನೂ ದುಡ್ಡು ಸೇವಿಂಗ್ಸ್ ಆಗುತ್ತೆ. ಸೊ ನೀವು ದೇವಸ್ಥಾನದ ಒಳಗಡೆಯಿಂದ ತಗೊಳ್ಳೋದ್ರಾದ್ರೆ. ಹಾಗೆ ದೇವಸ್ಥಾನ ಪ್ರಸಾದ ಅಂತ ಎಕ್ಸ್ಟ್ರಾ ತಗೋಬಹುದು. ಅಂದರೆ 10 ರುಪೀಸ್ ಇರುತ್ತೆ ದೇವಸ್ಥಾನದ ಪ್ರಸಾದ ಲಡ್ಡು. ಸೊ ಅದು 10 ರುಪೀಸ್ ಇರುತ್ತೆ. ಸೊ ದೇವಸ್ಥಾನದ ಒಳಗಡೆ ನೀವು ದರ್ಶನ ಮುಗಿಸ್ಕೊಂಡು ಬರ್ತಿದ್ದಂಗೆ ಅವ್ರು ನಿಮಗೆ ಪ್ರಸಾದ ಕೊಡ್ತಾರೆ. ಪ್ರತಿಯೊಬ್ಬರಿಗೂ ಕೂಡ ಒಂದು ಪ್ರಸಾದ ಹಾಗೆ ಒಂದು ವಿಭೂತಿ ಕೊಡ್ತಾರೆ. ಸೊ ಆ ವಿಭೂತಿ ಮತ್ತು ಪ್ರಸಾದ 2 ಫ್ರೀ ಆಗಿರುತ್ತೆ. ಯಾವುದೇ ಥರ ನೀವು ದುಡ್ಡು ಪೇ ಮಾಡಬೇಕಂತಿರಲ್ಲ. ಸೊ ಫ್ರೀ ಪ್ರಸಾದ ಸಿಗುತ್ತೆ ನಿಮಗೆ. ನೀವು ನಂತರ ಏನಾದರೂ ಎಕ್ಸ್ಟ್ರಾ ತೊಗೊಳೋದಾದ್ರೆ ಮಾತ್ರ 10 ರೂಪಾಯಿ ಕೊಟ್ಟು ಪ್ರಸಾದದ ಕೌಂಟರಲ್ಲಿ ತೊಗೋಬೋದು. ನಂತರ ಇಲ್ಲಿ ತುಂಬ ಸ್ಕ್ಯಾಮ್ಸ್ ನಡೆಯುತ್ತೆ. ಸೊ ಯಾವುದೇ ಥರ ಸ್ಕ್ಯಾಮಿಗೆ ಮಾತ್ರ ಒಳಗಾಗಬೇಡಿ. ಏನಂತ ಹೇಳಿದ್ರೆ ಇಲ್ಲಿ ನೀವು ಸ್ಟಾರ್ಟಿಂಗ್ ದೇವಸ್ಥಾನದ ಒಳಗಡೆ ಹೋಗ್ಬೇಕಾದ್ರೆ ತುಂಬ ಜನ ನಿಮಗೆ ಬರ್ತಾನೆ ಹೇಳ್ಕೊತಾ ಬರ್ತಾರೆ, ಫ್ರೀ 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 ಮೊಬೈಲ್ ಇಟ್ರು ಫ್ರೀ, ಚಪ್ಪಲ್ ಇಟ್ರು ಫ್ರೀ, ಯಾವುದೇ ಥರ ಕಾಸ್ಟ್ ಇಲ್ಲ, ನಮಗೆ ಇಡ್ರಿ ಅಂತ ಹೇಳ್ಕೊಂಡು ಯಾವುದೇ ಕಾರಣಕ್ಕೂ ಇಡೋಕ್ಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ ಇದು ಸ್ಕ್ಯಾಮ್ ಆಗಿರುತ್ತೆ. ಏನಂದರೆ ಅವರು ನಿಮಗೆ ಸ್ಟಾರ್ಟಿಂಗ್ ಇಡಿ ಅಂತ ಹೇಳ್ತಾರೆ. ನೀವು ಇಟ್ಟರ ಮೇಲೆ ಅವ್ರು ಏನಂತಾರೆ 2 ಪ್ರಸಾದ ತೊಗೋಬೇಕು, 1 ದೇವಸ್ಥಾನಕ್ಕೆ ಕೊಡಬೇಕು, 1 ನೀವು ತೊಗೊಬೇಕು ಅಂತೆಲ್ಲ ಹೇಳ್ತಾರೆ. ನಿಮ್ಮ ಮನೆಗೆ ಬರುತ್ತೆ ಅಂತೆಲ್ಲ ಹೇಳ್ತಾರೆ. ಬಟ್ ಈ ಥರ ಯಾವುದೇ ಸ್ಕೀಮ್ಗೂ ಒಳಗಾಗಬೇಡಿ. ಎಲ್ಲ ಸುಳ್ಳು ಹೇಳ್ತಾರೆ. ಸೊ ನೀವು ದೇವಸ್ಥಾನದ ಒಳಗಡೆ ಇಡಿ. ಅಲ್ಲಿ ಫ್ರೀ ಫುಟ್ ವೇರ್ಸ್ ಇರುತ್ತೆ. ಹಾಗೆ 5 ರೂಪೀಸ್ ಆಗುತ್ತೆ ನೀವು ಫೋನ್ ಇಡೋದಕ್ಕೋಸ್ಕರ. ಇದೆಲ್ಲ ಆಲ್ರೆಡಿ ನಿಮಗೆ ಹೇಳಿದೆ. ಬಟ್ ಯಾವುದೇ ಕಾರಣಕ್ಕೂ ನೀವು ಸ್ಕ್ಯಾಮಿಗೆ ಮಾತ್ರ ಒಳಗಾಗಬೇಡಿ. ಯಾಕಂತ ಹೇಳಿದ್ರೆ ನೀವು ಯಾಮಾರ್ತೀರ ಅಂದರೆ ಯಾಮಾರ್ಸೋರು ತುಂಬ ಜನ ಇರ್ತಾರೆ. ಆಮೇಲೆ ಊಟದ ಆಲ್ರೆಡಿ ಹೇಳಿದ್ದೀನಿ, ಎಲ್ಲ ಫ್ರೀ ಇದೆ. ಚಾದ ಎಲ್ಲದನ್ನು ಹೇಳಿದ್ದೀನಿ. ಇಷ್ಟು ನಾನು ನಿಮಗೆ ಹೇಳಬೇಕಂತ ಅಂದ್ಕೊಂಡಿದ್ದು. ಹಾಗೆ ನೀವು ಹೋಗಬೇಕಾದ್ರೆ ಆಟೋದ ಮೇಲೆ ಹೋಗ್ತಿರಲ್ವ, ಅವ್ರು ಹೇಳ್ತಾರೆ ನಿಮಗೆ ರೂಮ್ಸ್ ತೋರಿಸ್ತೀನಿ ಅಂತೆಲ್ಲ ಹೇಳ್ಕೊಂಡು. ನೀವು ಆಲ್ರೆಡಿ ರೂಮ್ ಬುಕ್ಕಿಂಗ್ ಮಾಡಿದ್ರೆ ತುಂಬ ಒಳ್ಳೆಯದು. ಅವ್ರಿಗೆ ಹೇಳ್ಬಿಡಿ. ಹಾಗೆ ಇಲ್ಲ ಅಂದರೆ ಅವ್ರು ಹೇಳ್ತಾರೆ ಒಂದು ಕಡೆ ಕರ್ಕೊಂಡು ಹೋಗ್ತಾರೆ, ಅದು 2,000 ರೂಪಾಯಿ 1,500 ರೂಪಾಯಿ ಈ ಥರ ಎಲ್ಲ ಬಾಡಿಗೆ ಇರುತ್ತೆ. ಸೊ ಅವ್ರದ್ದು ನಡುವೆ ಏನಾದರೂ ಇರ್ಬೋದು. ಬಟ್ ನಮ್ಗೆ ತುಂಬ ಕಾಸ್ಟ್ಲಿ ಬೀಳುತ್ತೆ. ಅದ್ರ ಬದಲು ನಾನು ಹೇಳೋದೇನೆಂದರೆ ನೀವೇ ಒಂದು 4-5 ಕಡೆ ಹೋಗಿ 4-5 ಕಡೆ ಮಾತಾಡಿ ಎಲ್ಲಿ ಕಮ್ಮಿ ಆಗುತ್ತೋ ಅಲ್ಲಿ ಜಾಯ್ನ್ ಆಗಿ. ಸೊ ಯಾವುದೇ ಕಾರಣಕ್ಕೂ ಅವ್ರು ಹೇಳಿದ ಕಡೆ ಹೋಗಿ ಅಂದರೆ ಸುಮ್ಮನೆ ವೇಸ್ಟ್ ಮಾಡ್ಕೊಬೇಡಿ. ಯಾಕಂದ್ರೆ ನಾನು ಹೇಳಿದ್ನಲ್ವ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಇರುತ್ತೆ ಅಂತ ಹೇಳ್ಕೊಂಡು. ನೋಡಿದ್ರೆ ದೇವಸ್ಥಾನದಿಂದ ನಮ್ಮ ರೂಮ್ ಬಂದರೆ ಒಂದು 5 ನಿಮಿಷದ ದಾರಿ, 5 ನಿಮಿಷನೂ ಅಲ್ಲ, ಒಂದು 3 ನಿಮಿಷದ ದಾರಿ. ಅವ್ರು ನಮಗೇನಾದರೂ ಎಲ್ಲದು ಫ್ರೀ ಇರ್ತದೆ, ಎಲ್ಲ ನಿಮ್ಗೆ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಕೊಡ್ತಾರೆ ಅಂತ. ಬಟ್ ನಾವು ಈಸಿಯಾಗಿ ನಡ್ಕೊಂಡು ಬಂದ್ವಿ. ಯಾಕಂದರೆ ನಡ್ಕೊಂಡು ಹೋಗೋದ್ರೊಳಗೆ ಒಂದು ಮಜಾ ಇದೆ ಅಂತಲೇ ಹೇಳ್ಬೋದು, ಖುಷಿ ಇದೆ ಅಂತಲೇ ಹೇಳ್ಬೋದು. ಸೊ ನಾವು ನಡ್ಕೊಂಡು ಬಂದ್ವಿ. ಆದರೂ ಒಟ್ಟಿಲ್ಲ 2,000 ರೂಪಾಯಿ ಕೊಟ್ಟಿದ್ದಕ್ಕೆ. ಬಟ್ ನೀವು ಆ ಥರ ಯಾವುದೇ ಕಾರಣಕ್ಕೂ ಒಳಗಾಗಬೇಡಿ ಅಂತ ನಾನು ಹೇಳ್ಕೊಳ್ತೀನಿ. ಹಾಗೆ ನೀವೇನಾದ್ರು ದೇವಸ್ಥಾನಕ್ಕೆ ಹೋದಾಗ ಇನ್ನೂ ಹಲವಾರು ಗಾಡಿಗಳೆಲ್ಲ ಇರ್ತದೆ. ನೀವು ಅಲ್ಲಿ ಶನಿ ಸಿಗ್ನಾಪುರಿಗೆ ಕೂಡ ಹೋಗಿ ಬರ್ಬೋದು. ಹಾಗೆ ಇನ್ನೂ 5 ಪ್ಲೇಸಸ್ ಕರ್ಕೊಂಡು ಹೋಗ್ತಾರೆ, ನಾಶಿಕ್ ಎಲ್ಲ ಕಡೆ. ನಾನು ಅಲ್ಲಿ ಹೋಗಲಿಲ್ಲ 5 ಪ್ಲೇಸಸ್ಗೆ. ಬಟ್ ನಾನು ಶನಿ ಸಿಗ್ನಾಪುರಿಗೆ ಹೋಗಿದ್ದೆ. ಅದ್ರ ವಿಡಿಯೋಸು ನಿಮಗೆ ನೆಕ್ಸ್ಟ್ ಹಾಕ್ತೀನಿ. ಸೊ ವಿದಿನ್ 1 ಸಾವಿರದೊಳಗೆ ನಿಮ್ಮದು ಶಿರ್ಡಿ ಪ್ರೋಗ್ರಾಮ್ನ ಪೂರ್ತಿಯಾಗಿ ಮುಗಿಸ್ಬೋದು. ಯಾವುದೇ ಥರ ಹೆಚ್ಚಿಗೆ ಖರ್ಚಾಗೋದಿಲ್ಲ. ಅದಕ್ಕೂ ಮುಂಚೆ ನೀವು ಒಂದ್ಸಲ ಪ್ರೀ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ, ಬೆಸ್ಟ್ ಅಂತ ಹೇಳೋದಾದರೆ. ಆಮೇಲೆ ತುಂಬ ಚೆನ್ನಾಗಿರುತ್ತೆ. ದೇವರ ದರ್ಶನ ಅಂತೂ ಸೂಪರಾಗಿ ಆಗುತ್ತೆ. ಮತ್ತು ದೇವಸ್ಥಾನ ಒಳಗಡೆ ಅಂತೂ ಒಂದೇ 1 ರೂಪಾಯಿ ಖರ್ಚಾಗೋದಿಲ್ಲ. ಹಾಗೆ ಮತ್ತೊಂದೇನು ಗೊತ್ತಾ, ನಾನು ಅದರೊಳಗೆ ಮಿಸ್ ಮಾಡಿಕೊಂಡೆ. ಬಟ್ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ. ನೀವೇನಾದರೂ ಸಾಯಿಬಾಬನ ವಿಗ್ರಹ ಆಗಿರ್ಬೋದು, ಬುಕ್ಸ್ ಆಗಿರ್ಬೋದು, ಅಥವಾ ಏನಾದರೂ ತೊಗೊಂಡು ಹೋಗೋದಾಗಿದ್ದರೆ ನೀವೇನು ಮಾಡಿ, ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆನೇ ತೊಗೊಂಡೋಗಿ. ಸೊ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ದೇವಸ್ಥಾನದಲ್ಲಿ ದೇವ್ರ ಪಾದಕ್ಕೆ ಮುಟ್ಟಿಸಿ ನಮಗೆ ಕೊಡ್ತಾರೆ. ಸೊ ಅದನ್ನು ತಗೊಂಡೋಗಿ ನಾನೊಂಥರ ಖುಷಿ, ಒಂಥರ ಧನ್ಯೋಸ್ಮಿ ಅಂತಲೇ ಹೇಳ್ಬೋದು. ಬಟ್ ನನಗೆ ಅವಕಾಶ ಸಿಕ್ಕಿಲ್ಲ. ಯಾಕಂದ್ರೆ ನಾನು ಅಂದರೆ ವಿಗ್ರಹ ಎಲ್ಲ ತೊಗೊಂಡಿದ್ರೆ ನಾನು ಅಂದರೆ ಮತ್ತೆ ಮುಂಬೈಗೆಲ್ಲ ಹೋಗೋದಿತ್ತು, ಲಗೇಜ್ ಕೂಡ ತುಂಬ ಇತ್ತು. ಹಾಗಾಗಿ ನಾನೇನು ಹೆಚ್ಚಿಗೆ ಲಗೇಜ್ ಕ್ಯಾರಿ ಮಾಡೋಕ್ಕಾಗಿಲ್ಲ. ಯಾಕಂದರೆ ಪ್ರಸಾದನೂ ತುಂಬ ಆಗಿಬಿಟ್ಟಿತ್ತು. ಹಾಗಾಗಿ ಬಟ್ ಇಲ್ಲಿ ನನಗೆ ತುಂಬ ಖುಷಿ ಇದೆ, ನಾನು 2 ಸಲ ದರ್ಶನ ಮಾಡಿಸ್ಕೊಬಂದೆ ಅಂತ. ಬಟ್ ನೀವೇನಾದರೂ ಸಾಯಿಬಾಬನ ಮೂರ್ತಿ ಎಲ್ಲ ತೊಗೊಳೋದಾದರೆ ನೀವು ಹಾಗೂ ಕೂಡ ಮಾಡ್ಬೋದು. ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆನೇ ಒಳಗೆ ತೊಗೊಂಡೋಗಿ ದೇವರ ಹತ್ರ ಪಾದಕ್ಕೆ ಮುಟ್ಟಿಸ್ಬೋದು. ಅದಕ್ಕೆ ಮೂರ್ತಿ ಅಂತಲೇ ಅಲ್ಲ, ನೀವು ಬುಕ್ಸ್ ಆಗಿರ್ಬೋದು, ಕ್ಯಾಲೆಂಡರ್ ಆಗಿರ್ಬೋದು, ಏನೇ ಇರ್ಬೋದು, ನೀವು ಅಲ್ಲಿ ತೊಗೊಂಡು ಹೋದ್ರೂ ಕೂಡ ಅಲ್ಲಿರೋ ಪೂಜಾರಿಗಳು
ಅಲ್ಲಿರೋ ಸ್ವಾಮಿಗಳು ದೇವ್ರ ಹತ್ರ ಪಾದಕ್ಕೆ ಮುಟ್ಟಿಸಿ ನಮಗೆ ಕೊಡ್ತಾರೆ ಅಂತಲೇ ಹೇಳ್ಬೋದು. ಅವ್ರ ಶಾಲ್ ಆಗಿರ್ಬೋದು ಪ್ರತಿಯೊಂದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲೀಸ್ಗೂ. ಇನ್ನು ಯಾರಿಗಾದ್ರೂ ಹಿಂಗೆ ಶಿರಡಿ ಟ್ರಿಪ್ ಹೋಗಬೇಕು ಅಂತ ಹೇಳಿದ್ರೆ ಅತಿ ಕಮ್ಮಿ ವೆಚ್ಚದಲ್ಲಿ ಅಂತ ಹೇಳಿದ್ರೆ ನೀವು ಈ ವಿಡಿಯೋನ ಈಸಿಯಾಗಿ ನೋಡ್ಕೊಂಡು ಇದೇ ಥರ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿರುತ್ತೆ. ಬಟ್ ತುಂಬ ಅಲ್ಟಿಮೇಟ್ ಪ್ಲೇಸ್, ಒಂದ್ಸಲ ಹೋಗಿ ಬರಲೇಬೇಕು, ಅಷ್ಟು ಚೆನ್ನಾಗಿದೆ ಸರ್. ದೇವಸ್ಥಾನ ಅಂತೂ ನಿಜವಾಗ್ಲೂ ಮನಸ್ಸಿಗೆ ತುಂಬ ಖುಷಿ ಕೊಡುವಂಥ ಪ್ಲೇಸ್ ಅಂತಲೇ ಹೇಳ್ಬೋದು. ಹಾಗೆ ಸದ್ಗತಿ ಸಿಗತ್ತೆ ಅಂತಲೇ ಹೇಳ್ಬೋದು. ತುಂಬ ಖುಷಿ ಆಯಿತು, ನೀವು ಹೋಗಿ ಬನ್ನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸಪೋಸ್ ನನ್ನಿಂದ ಏನೇ ತಪ್ಪಾಗಿದ್ರು ಕ್ಷಮಿಸಿ, ಏನಾದರೂ ತಪ್ಪು ಮಾತಾಡಿದ್ರು ಕ್ಷಮಿಸಿ. ಥ್ಯಾಂಕ್ ಯು ಸೊ ಮಚ್. ಇಷ್ಟೊತ್ತು ಗಂಟೆ ನೀವು ವಿಡಿಯೋ ನೋಡಿದ್ದಕ್ಕೆ ನಿಮ್ಮ ಸಪೋರ್ಟ್ ಹೀಗೆ ನನ್ನ ಚಾನಲ್ ಜೊತೆಗಿರಬೇಕು. ಸೊ ಫಸ್ಟ್ ಟೈಮ್ ನೀವು ವಿಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬೈ ಬೈ, ಟೇಕ್ ಕೇರ್. ಓಂ ಸಾಯಿರಾಮ್, ಬಾಯ್.